ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚಿನ ವರ್ಷಗಳಲ್ಲಿ ಯುವ ಜನತೆಯಲ್ಲಿ ಈ ಒಂದು ಜಂಕ್ ಫುಡ್ ಜಾಸ್ತಿ ಹೆಚ್ಚಳ ಆಗ್ತಾ ಇರೋದ್ರಿಂದಾಗಿ ಸಹಜವಾಗಿ ಸ್ಥೂಲಕಾಯ ಸಮಸ್ಯೆ ಎದುರಾಗ್ತಾ ಇದೆ. ಜಂಕ್ ಫುಡ್ ತಿನ್ನೋದ್ರಿಂದಾಗಿ ಈ ಸಮಸ್ಯೆ ಜಾಸ್ತಿ ಆಗಿದೆ ಅನ್ನುವಂಥ ಭಯಾನಕ ವರದಿ ಬಿದ್ದಿದೆ. ಈಗ ಪ್ರೆಸೆಂಟ್ 18 ಕೋಟಿ ಜನರಲ್ಲಿ ಈ ರೀತಿಯ ಬೊಜ್ಜು ಸಮಸ್ಯೆ ಎದುರಾಗ್ತಾ ಇದೆ. ಇದೇ ಟ್ರೆಂಡ್ ಮುಂದುವರಿತು ಅಂತಂದರೆ 2050ರಲ್ಲಿ 44 ಕೋಟಿ ಜನರಿಗೆ ಈ ಸಮಸ್ಯೆ ಎದುರಾಗುತ್ತೆ. ಆರೋಗ್ಯದ ಮೇಲೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ ಅಂತೇಳಿ ಪ್ರಮುಖವಾಗಿ ಈ ಸ್ಥೂಲಕಾಯ ಸಮಸ್ಯೆಯಿಂದಾಗಿ ಏನೆಲ್ಲ ಸಮಸ್ಯೆ ಎದುರಾಗುತ್ತೆ, ಹೃದಯ ಸಂಬಂಧಿ ಕಾಯಿಲೆ ಕೂಡ ಸಮಸ್ಯೆ ಆಗುತ್ತೆ. ಜೊತೆಗೆ ಮಕ್ಕಳಲ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗುತ್ತೆ. ಮಕ್ಕಳಲ್ಲೂ ಕೂಡ ಬೊಜ್ಜು ಕಾಣಿಸಿಕೊಳ್ಳುತ್ತೆ, ಆ ರೀತಿಯ ಸಮಸ್ಯೆ ಎದುರಾಗುತ್ತೆ ಅನ್ನುವಂಥ ಭಯಾನಕ ವರದಿ. ಇದಕ್ಕೆ ಪರಿಹಾರ ಏನು, ಜೊತೆಗೆ ಪ್ರಮುಖವಾಗಿ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಳಬೇಕು, ಸೂಕ್ತವಾಗಿರುವಂತಹ ಆಹಾರ ಕ್ರಮಗಳೇನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಸ್ಥೂಲಕಾಯ ಸಮಸ್ಯೆ ಕಾರಣ ಪರಿಹಾರ. ನೋಡಿ, ವಿಶ್ವದಲ್ಲೇ ಭಾರತ 2ನೇ ಸ್ಥಾನದಲ್ಲಿರುವಂತೂ ಈ ರೀತಿಯ ಸಮಸ್ಯೆಯಿಂದಾಗಿ, ಅಂದರೆ ಸ್ಥೂಲಕಾಯದ ಸಮಸ್ಯೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಮೊದಲು ಚೀನಾ, ಅದಾದ ನಂತರ ಭಾರತ. 25 ವರ್ಷದಲ್ಲಿ ಬೊಜ್ಜಿನ ಸಮಸ್ಯೆ ಹೆಚ್ಚಳವಾಗುತ್ತೆ. ಬಹುತೇಕ ಭಾರತೀಯರನ್ನ ಈ ಬೊಜ್ಜಿನ ಸಮಸ್ಯೆ ಕಾಡ್ತಾ ಇದೆ. ಬೊಜ್ಜಿನಲ್ಲಿ 2ನೇ ದೇಶ ಆಗ್ತಾ ಇರುವಂಥದ್ದು. ಸದ್ಯ 18 ಕೋಟಿ ಜನರಿಗೆ ಈ ಬೊಜ್ಜಿನ ಸಮಸ್ಯೆ ಎದುರಾಗ್ತಾ ಇದೆ. ಈಗ ಪ್ರೆಸೆಂಟ್ 2050ರಲ್ಲಿ 44 ಕೋಟಿ ಮಂದಿಗೆ ಈ ರೀತಿಯ ಸಮಸ್ಯೆ ಎದುರಾಗುತ್ತೆ. ಬೊಜ್ಜಿನಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಕಾಡುತ್ತೆ. ಸೊ ದೇಶಕ್ಕೆ ಆರ್ಥಿಕವಾಗಿಯೂ ಕೂಡ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಸಹಜವಾಗಿ ಈ ರೀತಿಯ ಸಮಸ್ಯೆಯಿಂದಾಗಿ ಆರ್ಥಿಕವಾಗಿ ಹೊಡೆತ ಬೀಳ್ತು ಅಂತಂದರೆ ಆರ್ಥಿಕತೆ ಯಾವ ರೀತಿಯಾಗಿ ಇರುತ್ತೆ, ಎಂತಹ ಪರಿಸ್ಥಿತಿಯಲ್ಲಿ ನಾವು ತಲುಪ್ತೀವಿ ಅಂಥೇಳಿ. ಜಂಕ್ ಫುಡ್ ಸೇವನೆಯಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಯಾವ ರೀತಿಯ ಆಹಾರ ಸೇವನೆ ಇರಬೇಕು, ಸೂಕ್ತ ಅಲ್ಲದೇ ಇರುವಂಥ ಆಹಾರಗಳು ಯಾವುವು, ಸೂಕ್ತ ಇರುವಂಥ ಆಹಾರಗಳು ಏನು ಅಂತೇಳಿ. ಸೊ ಇಂದಿನ ಬದುಕಿನಲ್ಲಿ ಪ್ರಮುಖವಾಗಿ ವ್ಯಾಯಾಮ ಎಷ್ಟು ಮುಖ್ಯ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಇದು. ಲೈಫ್ ಸ್ಟೈಲಿಂದಾಗಿ ಈ ರೀತಿಯ ಸಮಸ್ಯೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಈ ರೀತಿಯ ಕೇಸ್ಗಳು ತೀರಾ ಕಡಿಮೆ ಕೇಳ್ತಾ ಇದ್ವಿ. ಬಟ್ ಈಗ ಪ್ರತಿಯೊಬ್ಬರಿಗೂ ಕೂಡ ಈ ಬೊಜ್ಜಿನ ಸಮಸ್ಯೆ ಎದ್ದು ಕಾಣ್ತಾ ಇದೆ, ಪ್ರಮುಖವಾಗಿ ಈ ಜಂಕ್ ಫುಡ್ ಅನ್ನುವಂಥದ್ದು. ಸೊ ಇದೇ ಟ್ರೆಂಡ್ ಮುಂದುವರಿತು ಅಂತಂದರೆ ಹತ್ತತ್ರ 44-45 ಕೋಟಿ ಜನರಿಗೆ ಈ ಸಮಸ್ಯೆ ಎದುರಾಗುತ್ತೆ. ಈ ಸಮಸ್ಯೆ ಎದುರಾಗುತ್ತೆ ಏನಾಗುತ್ತೆ, ಆರ್ಥಿಕತೆಯಲ್ಲಿ ಹೊಡೆತ ಬೀಳುತ್ತೆ, ಜನ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಇರೋದಿಲ್ಲ. ಸೊ ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಸೊ ಇದಕ್ಕೆ ಪರಿಹಾರ, ಇದರ ವಿರುದ್ಧ ಯಾವ ರೀತಿಯಾಗಿ ಹೋರಾಡಬೇಕು ಅಂತೇಳಿ ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇಷ್ಟೊಂದು ಮಾರಕನ ಇದು ಅನ್ನುವಂಥ ಪ್ರಶ್ನೆ ಈಗ. ಮಹಿಳೆಯರಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಜಾಸ್ತಿ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಇದಕ್ಕೆ ಪರಿಹಾರ ಏನು ಅಂತೇಳಿ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಾಜ ಸೆಲ್ವರಾಜನ್, ತಜ್ಞ ವೈದ್ಯರು, ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಡಾಕ್ಟರ್ ಗೀತಾ ಕುಮಾರ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ರಾಜೇಶ್ ಸರ್, ಈಗ ನಿಮ್ಮ ಹತ್ರನೇ ಬರ್ತೀನಿ. ಈಗ ಈ ಹಿಂದೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ತೀರಾ ಕಡಿಮೆನೇ ಆಯಿತು, ಅಪರೂಪಕ್ಕೆ ಕೇಳ್ತಾ ಇದ್ವಿ. ಬಟ್ ಇದು ಜಾಸ್ತಿ ಆಗ್ತಾ ಇದೆ. ಏನು ಸಮಸ್ಯೆ, ಈ ರೀತಿಯ ದಿನದಿಂದ ದಿನಕ್ಕೆ ಈ ರೀತಿಯ ಸಂಖ್ಯೆಗಳು ಜಾಸ್ತಿ ಆದರೆ ಸಹಜವಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿರುವಂಥ ವಿಚಾರ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ? ಒಬಿಸಿಟಿ ಅಂದರೆ ನೀವು ಹೇಳ್ದಂಗೆ ಎಕ್ಸಸ್ ಆಫ್ ಫ್ಯಾಟ್, ನಮ್ಮ ಶರೀರದಲ್ಲಿ ಬೇಕಾದಕ್ಕಿಂತ ಹೆಚ್ಚು ಫ್ಯಾಟ್ ಅಕ್ಯುಮುಲೇಟ್ ಆದರೆ ಒಬಿಸಿಟಿ ಅಂತೀವಿ. ಒಬಿಸಿಟಿ ಡೆಫಿನೇಷನ್ ಪ್ರಕಾರ ಏನು ಮಾಡ್ತೀವಿ ಅಂದರೆ, ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಇರುತ್ತೆ, BMI ಅಂತೀವಿ. BMI ಅಂದರೆ ಒಂದು ಮನುಷ್ಯನಿಗೆ ಇಷ್ಟು ಹೈಟ್ ಇದ್ದರೆ ಇಷ್ಟು ವೆಯ್ಟ್ ಇರಬೇಕಂತ ಲೆಕ್ಕ ಇದೆ. ಅದು ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್ಸು. ಅದು ಒಂದು ಕ್ಯಾಟಗರೈಸೇಷನ್. ನಾರ್ಮಲ್ BMI ಅಂದರೆ ಏನು, ಪರ್ಸನ್ ನಾರ್ಮಲ್ ವೆಯ್ಟ್ ಅಂದರೆ ಏನು, ಓವರ್ ವೆಯ್ಟ್ ಅಂದರೆ ಏನು, ಒಬಿಸಿಟಿ ಅಂದರೆ ಏನು. ಸೊ ವೇರಿಯಸ್ ಕ್ಲಾಸಿಫಿಕೇಷನ್ ಇದೆ. ನಮ್ಮ ದೇಶದಲ್ಲಿ ವಿ ಫಾಲೋ ಟೈಟರ್ ಕ್ಲಾಸಿಫಿಕೇಷನ್. BMI 24 ತನಕ ಕೆಳಗೆ, 24ಗಿಂತ ಕೆಳಗಿತ್ತಂದರೆ ನಾರ್ಮಲ್, 24 ಮೇಲಿತ್ತಂದರೆ ಓವರ್ ವೆಯ್ಟ್ ಅಂತೀವಿ. 30 ಮೇಲಿದ್ರೆ, 28 ಮೇಲಿದ್ದರೆ ಒಬೀಸ್, ದೆನ್ ಮಾರ್ಕೆಟ್ಲಿ ಒಬೀಸ್ ಅವ್ರು ಮಾರ್ಬಿಡ್ಲಿ ಒಬೀಸ್ ಅಂತ ಹೇಳ್ತಾ ಇರ್ತೀವಿ. ಇದು ಮೇಯ್ನ್ಲಿ ನಮ್ಮ ಟ್ರಂಕಲ್ ಒಬಿಸಿಟಿ ಅಂದರೆ ಹೊಟ್ಟೆ ಸುತ್ತ ಇರುವ ಕೊಬ್ಬು. ದಿಸ್ ಇಸ್ ದ ಮೇನ್ ರೀಸನ್ ಫಾರ್ ದ ಒಬಿಸಿಟಿ. ಈ ಕೊಬ್ಬು ಇರೋದ್ರಿಂದ ಏನಾಗುತ್ತೆ ಅಂದರೆ ದಿಸ್ ವಿಲ್ ಇನ್ಕ್ರೀಸ್ ದ
ಇನ್ಸುಲಿನ್ ರೆಸಿಸ್ಟೆನ್ಸ್ ರೈಸ್ ಆಗೋದ್ರಿಂದ ಡಯಾಬಿಟೀಸು ಮತ್ತು ಅದರ್ ಮೆಟಬಾಲಿಕ್ ಅಬ್ನಾರ್ಮಲಿಟೀಸು ಲೇಡೀಸ್ಗೆ PCOD, ಜೆಂಟ್ಸ್ಗೆ ಹಾರ್ಟ್ ಅಟ್ಯಾಕು, ಹೈಪರ್ ಟೆನ್ಷನ್ನು, ಪ್ಯಾನ್ಕ್ರಾಟಿಟೀಸು, ಬೇಕಾದಷ್ಟು ಈ ಕೊಬ್ಬಿನ ರಿಲೇಟೆಡ್ ಡಿಸೀಸ್ ಕಾಯಿಲೆಗಳು ಬರೋದು ಹೆಚ್ಚಾಗಿರ್ತದೆ. ಸೊ ಏನಕ್ಕೆ ಆಗ್ತಿದೆ ಅಂದರೆ ಇಟ್ ಇಸ್ ಪ್ರಿಡಾಮಿನೆಂಟ್ಲಿ ನಮ್ಮ ಲೈಫ್ ಸ್ಟೈಲ್ ಮುಂಚೆ ನಾವು ಪ್ರಿಡಾಮಿನೆಂಟ್ಲಿ ನಾವು ಕೆಲಸ ಮಾಡಿ ಊಟ ತಿಂತಿದ್ವಿ. ಈಗಂತೀವಿ ಇಟ್ ಇಸ್ ಅದರ್ ವೇ ಅರೌಂಡ್, ಊಟ ಮಾಡಿಕೊಂಡು ಕೂತಿರ್ತೀವಿ. ವಿ ಆರ್ ನಾಟ್ ಎಕ್ಸಸೈಸಿಂಗ್ ಸಫಿಷಿಯೆಂಟ್ಲಿ. ಯಾವುದೇ ಒಂದು ಕೆಲಸ ಇರಲಿ, ಎವ್ರಿಥಿಂಗ್ ನಾವು ವಿ ಆರ್ ಡಿಪೆಂಡೆಂಟ್ ಆನ್ ಮಿಷಿನ್ಸ್, ಗ್ಯಾಜೆಟ್ಸು, ಸೋ ಮೆನಿ ಥಿಂಗ್ಸ್ ಅರೌಂಡ್ ಅಸ್, ನಮ್ಮ ಲೈಫ್ ಸ್ಟೈಲನ್ನು ಸಿಂಪ್ಲಿಫೈ ಮಾಡೋಕ್ಕೆ. ಬಟ್ ಏನಾಗ್ತಿದೆ ಅಂದರೆ ಇದರಿಂದ ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಿರೋದ್ರಿಂದ ಎನರ್ಜಿ ಕನ್ಸಂಪ್ಷನ್, ಕ್ಯಾಲರಿ ಬರ್ನಿಂಗ್ ತುಂಬ ಕಡಿಮೆ ಆಗ್ತಿರೋದ್ರಿಂದ ಕ್ಯಾಲರಿ ಕನ್ಸಂಪ್ಷನ್ ಹೆಚ್ಚು, ಕ್ಯಾಲರಿ ಬರ್ನಿಂಗ್ ಕಡಿಮೆ ಆಗುವಾಗ ಈ ಕ್ಯಾಲರಿ ಬಂದ್ಬಿಟ್ಟು ಇಟ್ ಗೆಟ್ಸ್ ಅಕ್ಯುಮ್ಯುಲೇಟ್ ಆಗುವಾಗ ದಿಸ್ ಲೀಡ್ಸ್ ಟು ಒಬಿಸಿಟಿ. ಏನಕ್ಕೆ ಆಗ್ತಿದೆ ಅಂದರೆ ಒಂದು ಬಂದ್ಬಿಟ್ಟು ಸೆಡೆಂಟರಿ ಲೈಫ್ ಸ್ಟೈಲ್, ಎರಡನೇ ಬಂದ್ಬಿಟ್ಟು ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಮೇ ಬಿ ಬೇಸ್ಡ್ ಅಪಾನ್ ಒಬ್ಬೊಬ್ಬರಿಗೆ ಶರೀರ ಮತ್ತು ಅವರು ಅದರ್ ಕಂಡೀಷನ್ಸ್ ನೋಡಿಬಿಟ್ಟು ವಿಲ್ ಹ್ಯಾವ್ ಟು ಸಬ್ಜೆಕ್ಟ್ ವೆದರ್ ಲೋ ಇಂಟೆನ್ಸಿಟಿ ವರ್ಕೌಟು, ಇಲ್ಲ ಮಾಡ್ರೇಟ್ ಇಂಟೆನ್ಸಿಟಿ ವರ್ಕೌಟು, ಇಲ್ಲ ಹೈ ಇಂಟೆನ್ಸಿಟಿ ವರ್ಕೌಟ್ ಆನ್ ಅ ಗ್ರ್ಯಾಜುವಲ್ ಬೇಸಿಸ್ ಮಾಡ್ತಾ ಹೋಗ್ತಾ ಇದ್ರೆ ದೆನ್ ಪಾಸಿಬಿಲಿಟಿ ಆಫ್ ಒಬಿಸಿಟಿ ಕಡಿಮೆ ಆಗೋ ಚಾನ್ಸಸ್ ಇದೆ. ಅದರ್ ಥಿಂಗ್ ಇಸ್ ದೆರ್ ಆರ್ ಸಮ್ ಮೆಡಿಕಲ್ ರೀಸನ್ಸ್ ಫಾರ್ ಒಬಿಸಿಟಿ, ಸಮ್ ಪ್ಯಾಥಾಲಜಿಕಲ್ ಕಂಡೀಷನ್ಸ್. ಕೆಲವು ಟೈಮ್ ಥೈರಾಯ್ಡ್ ಕಾಯಿಲೆಯಿಂದ ಇರುತ್ತೆ, ಸ್ವಲ್ಪ ಹಾರ್ಮೋನಲ್ ಅಬ್ನಾರ್ಮಲಿಟಿ, ಕುಶಿಂಗ್ ಸಿಂಡ್ರೋಮು, ಇಂಥ ಹಾರ್ಮೋನಲ್ ಅಬ್ನಾರ್ಮಲಿಟೀಸ್ ಇರೋದ್ರೂ ದೇರ್ ಕ್ಯಾನ್ ಬಿ ಅಕ್ಯುಮುಲೇಷನ್ ಆಫ್ ಎಕ್ಸಸ್ ಫ್ಯಾಟ್ ಆ್ಯಂಡ್ ದೀಸ್ ಆರ್ ದ ಕಾಮನ್ ರೀಸನ್ಸು. ಮೇಡಮ್, ಈ ಸ್ಥೂಲಕಾಯ ಸಮಸ್ಯೆ ಕಾಣಿಸಿಕೊಳ್ಳೋದು ಹೇಗೆ ಅಂತ, ಅಂದರೆ ಎಂಥವರಿಗೆ ಕಾಣಿಸಿಕೊಳ್ಳುತ್ತೆ ಅಂತ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಅಲ್ಲ, ಆಗಲೇ ಸರ್ ಹೇಳಿದಾಗೆ ಒಬೆಸಿಟಿ ಮೇನ್ ರೀಸನ್ನು ನಾವು ಕನ್ಸ್ಯೂಮ್ ಮಾಡೋ ಕ್ಯಾಲರೀಸು ಮತ್ತು ನಾವು ಬರ್ನ್ ಮಾಡೋ ಕ್ಯಾಲರೀಸಲ್ಲಿ ದರ್ ಇಸ್ ನೋ ಡಿಸ್ಕ್ರಿಪೆನ್ಸಿ. ಸೊ ಸರ್ ಹೇಳಿದಾಗೆ ಯಾರು ಇವಾಗ ನಾವು ಜಂಕ್ ಫುಡ್, ನೀವು ಆಗಲೇ ಹೇಳ್ದಂಗೆ, ಸೊ ಜಂಕ್ ಫುಡ್ ಇಸ್ ನಥಿಂಗ್ ಬಟ್ ಎಂಟಿ ಕ್ಯಾಲರೀಸು. ಅದರಲ್ಲಿ ಟೇಸ್ಟ್ ಇರುತ್ತೆ, ಎನರ್ಜಿ ಕಡಿಮೆ, ಬರೀ ಕ್ಯಾಲರೀಸ್ ಮಾತ್ರ ಇರುತ್ತೆ. ಆ ರೀತಿ ಎಂಟಿ ಕ್ಯಾಲರೀಸ್ ಊಟ ಆ ಕಡೆ ಒಂದು ಕಡೆ, ಆ ರೀತಿ ಡಯಟು ಇನ್ನೊಂದು ಕಡೆ ನಾವು ಇರೋ ಸೆಡೆಂಟರಿ ಲೈಫ್ ಸ್ಟೈಲ್. ನಾವು ಹೆಚ್ಚಾಗಿ ಎಲ್ಲರೂ ಮೋಸ್ಟ್ ಆಫ್ ಅಸ್ ಇವಾಗ ಎಷ್ಟು ಜನ ನಾವು ಫಾರ್ಮರ್ಸು ಅಥವಾ ಹೊರಗಡೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀವಿ, ಮೋಸ್ಟ್ ಆಫ್ ಅಸ್ ಹ್ಯಾವ್ ಗಾಟ್ ಆಫೀಸ್ ಬೇಸ್ಡ್ ಜಾಬ್ಸ್. ನಾವು ಇಡೀ ದಿನ ಓಡಾಡೋದ್ರಲ್ಲಿ, ಆ ತಿನ್ನೋದ್ರಲ್ಲಿ ಅದು ದರ್ ಇಸ್ ನೋ ಇಂಬ್ಯಾಲೆನ್ಸ್ ಬಿಟ್ವೀನ್ ವಾಟ್ ವಿ ಕನ್ಸ್ಯೂಮ್ ಆ್ಯಂಡ್ ವಾಟ್ ವಿ ಬರ್ನು. ಸೊ ಈ ರೀತಿ ದಿಸ್ ಇಸ್ ದ ಮೇನ್ ರೀಸನ್ನು. ಅದನ್ನ ಬಿಟ್ಟರೆ ಇನ್ನು ಮೆಡಿಕಲ್ ಕಂಡೀಷನ್ಸು, ಸ್ವಲ್ಪ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ನಾವು PCOS ಅಂತ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ನೋಡ್ತೀವಿ, ಇದರಲ್ಲಿಯೂ ಕೂಡ ಒಬೆಸಿಟಿ ರಿಸ್ಕ್ ಜಾಸ್ತಿ. ಮತ್ತು ಸ್ವಲ್ಪ ಹಾರ್ಮೋನಲ್ ಎಂಡೋಕ್ರೈನ್ ಪ್ರಾಬ್ಲಮ್ಸು, ಕುಶಿಂಗ್ ಸಿಂಡ್ರೋಮು, ಆ ರೀತಿ ಡಿಸೀಸಸಲ್ಲಿ ಅಥವಾ ಒಂದು ಸ್ವಲ್ಪ ಜೆನೆಟಿಕ್ ಡಿಸೀಸಸ್ ಇರುತ್ತೆ, ಪ್ರ್ಯಾಡ್ರಿವಿಲ್ಲಿ ಸಿಂಡ್ರೋಮ್ ಆ ಥರ ಎಲ್ಲ ಹೇಳ್ತೀವಿ. ಈ ಕಂಡೀಷನ್ಸಲ್ಲಿ ಒಬೆಸಿಟಿ ಕಾಣಿಸ್ಕೊಳ್ಳೋದು ಅದು ಜೆನೆಟಿಕ್ ಕಾಸಿಂದ. ಸೊ ಹಲವಾರು ಕಾರಣಗಳಿಂದ ನಾವು ಕ್ಯಾಲರಿ ಬರ್ನ್ ಮಾಡ್ತಾ ಇರೋದಿಲ್ಲ, ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು, ಸ್ವಲ್ಪ ಜೆನೆಟಿಕ್ ಕಂಡೀಷನ್ಸ್ ಇರ್ಬೋದು, ಇದೆಲ್ಲ ಕೂಡ ಒಬೆಸಿಟಿ ಕಾಸ್ ಮಾಡಲಿಕ್ಕೆ ಕಾರಣ. ಈ ಸ್ಥೂಲಕಾಯ ಸಮಸ್ಯೆ ಅನ್ನೋದು, ಒಬಿಸಿಟಿ ಅನ್ನೋದು ಈಗ ಇತ್ತೀಚೆಗೆ ಕೇವಲ ಪುರುಷರಷ್ಟೇ ಅಲ್ಲ, ಮಹಿಳೆಯರಲ್ಲೂ ಕೂಡ ಈ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳಲ್ಲಿಯೂ ಕೂಡ ಎಲ್ಲ ಪೆಪ್ಸಿ, ಕೋಕಾ-ಕೋಲಾ, ಮ್ಯಾಕ್ಡೊನಾಲ್ಡ್, ಬರ್ಗರ್ ಗಿರ್ಗರ್ ತಿಂದ್ಬಿಟ್ಟು ಒಬಿಸಿಟಿ ಮದುವೆ ಆದ್ಮೇಲೆ ನಾವು ಅಪರೂಪಕ್ಕೆ ನೋಡ್ತಾ ಇದೀವಿ ಈಗ ಮಕ್ಕಳಲ್ಲೂ ಕೂಡ ಮಕ್ಕಳಿರುತ್ತೆ. ಸೊ ಡಯಾಬಿಟೀಸು 9 ವಯಸ್ಸು 10 ವಯಸ್ಸು ಮಕ್ಕಳಿಗೆಲ್ಲ ಬಿಕಾಸ್ ಆಫ್ ಒಬಿಸಿಟಿ ಡಯಾಬಿಟೀಸ್ ಬಂದ್ಬಿಟ್ಟಿರುತ್ತೆ. ಟೈಪ್ 2 ಡಯಾಬಿಟೀಸ್, ಟೈಪ್ 1 ಇಲ್ಲ. ಸೊ ಮೇನ್ ಈ ಒಬಿಸಿಟಿ, ಫ್ಯಾಟ್ ಕ್ಯಾಲರಿ ಬರ್ನಿಂಗ್ ಅಂತ ನಾವು ಪ್ರಿಯಾರಿಟೈಸ್ ಮಾಡಿದ್ರೆ ಈ ಬ್ಯಾಲೆನ್ಸ್ ಸೆಟ್ ಆಗುತ್ತೆ. ಈ ಬ್ಯಾಲೆನ್ಸ್ ಸೆಟ್ ಆಯ್ತು ಅಂದರೆ ವೆಯ್ಟ್ ಕೊಡಲ್ಲ ಅಷ್ಟೇ. ಆಮೇಲೆ ಈಗ ಎಷ್ಟು ಜನ ವರ್ಕಿಂಗು ಲೇಡೀಸು ಒಮ್ಮೊಮ್ಮೆ ಅಡುಗೆ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ವೆರಿ ಈಸಿ ಇವಾಗ ಝೊಮ್ಯಾಟೊ, ಸ್ವಿಗ್ಗಿ, ಈಗ ಆರ್ಡರ್ ಮಾಡೋದು ಇಟ್ಸ್ 5 minutes ಜಾಬ್. ಬಂದ ತಕ್ಷಣ ಏನೇ ಮುಂಚೆ ನಾವೆಲ್ಲ ರೆಡಿ ಆಗಿಬಿಟ್ಟು ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ತಿನ್ನಬೇಕು, ಆ ಎಲ್ಲ ಕೆಲಸ ಮನೆ ಹೋಗಿನೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೆ. ಬಟ್ ಈಗ ಹಿಂಗಲ್ಲ, ಈಗ ಬರುವಾಗಲೇ ಆರ್ಡರ್ ಮಾಡ್ಕೊಂಡು ಹೋಗ್ತಾ ತಿಂದ್ಬಿಟ್ಟು ಮಲ್ಕೋಬೇಕು ಅಷ್ಟೇ. ಸೊ ಆ್ಯಕ್ಟಿವಿಟಿ ಅಂತದ್ದು ಝೀರೋ. ಸೊ ದಟ್ ಈಸ್ ದ ಮೈನ್ ರೀಸನ್. ಅಂದರೆ ಯಾವ ರೀತಿ ಎಚ್ಚೆತ್ಕೊಳ್ಬೇಕು? ಆ್ಯಕ್ಟಿವಿಟೀಸ್ ಇಲ್ಲ, ಫಿಸಿಕಲ್ ಆಗಿನೂ ಕೂಡ ಜನ ಜಾಸ್ತಿ ಅದರ ಕಡೆ ಗಮನ ಕೊಡ್ತಾ ಇಲ್ಲ. ಒಂದು ಸಿಂಪಲ್ ಅಂದರೆ ವೈಸ್ ಸರ್ಕಂಫ್ರೆನ್ಸ್ ಅಂತ ಇರುತ್ತೆ. ವೈಸ್ ಸರ್ಕಂಫ್ರೆನ್ಸ್ ಅಂದರೆ ನಮ್ಮದು ಬೆಲ್ಟ್ ಹಾಕ್ತೀವಲ್ಲ, ಇದು ಸರ್ಕಂಫ್ರೆನ್ಸ್ ಅಂದರೆ ವೈಸ್ ಸರ್ಕಂಫ್ರೆನ್ಸ್ ಅಂತೀವಿ. ಇದು ಒಂದು ಇಯರ್ಲಿಯರ್ ಆಗಿ ಒಂದು ಸಿಂಪಲ್ ಆಗಿ ವೇರ್ ಎನಿ ಒನ್ ಕ್ಯಾನ್ ಐಡೆಂಟಿಫೈ ಅಂದರೆ ಅದು ಫಾರ್ ಫೀಮೇಲ್ಸ್ಗೂ ಮೇಲ್ಸ್ಗೂ ಒಂದು ವ್ಯಾಲ್ಯೂ ಇದೆ. ಈ ಥರ ಈ ವೈಸ್ ಸರ್ಕಂಫ್ರೆನ್ಸ್ ಇದಕ್ಕಿಂತ ಹೆಚ್ಚು ಇತ್ತಂದರೆ ಅವ್ರಿಗೆ ಅಬ್ಡಾಮಿನಲ್ ಒಬಿಸಿಟಿ ಬರ್ತಿದೆ, ಫ್ಯಾಟ್ ಅಕ್ಯುಮುಲೇಟ್ ಆಗ್ತಿದೆ. ಸೊ ಇವರು ಡಯಾಬಿಟೀಸು ಮತ್ತು ಅದರ್ ಮೆಟಬಾಲಿಕ್ ಡಿಸಾರ್ಡರ್ಸ್ಗೆ ಚೆಕ್ ಮಾಡ್ಕೋಬೇಕು ಅಂತ ಒಂದು ಸಿಂಪಲೆಸ್ಟ್ ಇಂಡಿಕೇಟರ್. ಸೊ ಅದನ್ನು ಗಮನ ಇಟ್ಕೋಬೇಕು.
ಸೊ ಫಾರ್ ಎಕ್ಸಾಂಪಲ್ 95 ಸೆಂಟಿಮೀಟರ್ಸ್ ಇನ್ ಮೇಲ್ ಆ್ಯಂಡ್ 100 ಸೆಂಟಿಮೀಟರ್ಸ್ ಇನ್ ಫೀಮೇಲ್ ಇತ್ತಂದರೆ ಅದಕ್ಕಿಂತ ಹೆಚ್ಚು ಅಂದರೆ ದೇ ಆರ್ ಅಟ್ ಅ ರಿಸ್ಕ್ ಆಫ್ ಡೆವಲಪಿಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್. ಅಂದರೆ ಈ ರೀತಿಯ ಸಮಸ್ಯೆ ಎದುರಾದಾಗ ಡಾಕ್ಟರ್ನ ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕು ಅಂದರೆ ಯಾವ ಹಂತದಲ್ಲಿ ಡಾಕ್ಟರ್ನ ಸಂಪರ್ಕ ಮಾಡಬೇಕು? ಮೇನ್ಲಿ ಬಂದ್ಬಿಟ್ಟು ಒಬಿಸಿಟಿ ಆಸ್ ಆಫ್ ನೌ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಡಿಸೀಸ್. ಇದು ಬೇರೆ ಇದು ಡಯಾಬಿಟೀಸು ಥೈರಾಯ್ಡು ಏನೋ ಒಂದು ಕಾಯಿಲೆ ಅಂತ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ತಾರೆ. ಇದು ಚೆನ್ನಾಗಿದ್ದಾರೆ, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿದ್ದಾರೆ, ನನ್ನ ಮಗ ನನ್ನ ಗಂಡ ಚೆನ್ನಾಗಿ ದಪ್ಪಗೆ ಚೆನ್ನಾಗಿದ್ದಾರೆ, ಹೆಲ್ತಿ ಆಗಿದ್ದಾರೆ ಅಂತ ಅವ್ರಿಗೊಂದು ಅಭಿಪ್ರಾಯ. ಅಂದರೆ ದಪ್ಪಾಗಿರೋದು ಹೆಲ್ತಿನ ಅಲ್ಲ, ಅದೇ ಇವಾಗ ನಮ್ಮ ಕಡೆ ಇರೋದೇ ಅದೇ ಅಲ್ಲ, ಭಾವನೆನೇ ಅದೇ ಅಲ್ಲ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿರಬೇಕು, ದಟ್ಸ್ ದ ಮೇನ್ ಥಿಂಗ್. ಅದು ಸರ್ ಹೇಳಿದಾಗೆ ನಾವು ದಪ್ಪ ಇದ್ದೀವಿ ಅಂತ ನಮಗೆ ಟ್ರೀಟ್ಮೆಂಟ್ ಬೇಕಂತ ಬರೋರು ಕಡಿಮೆ. ಆ ದಪ್ಪ ಆಗಿರೋದ್ರಿಂದ ಏನು ಸಮಸ್ಯೆಗಳಿರುತ್ತೆ, ಡಯಾಬಿಟೀಸು, ಹೈಪೋಥೈರಾಯ್ಡು ಅಥವಾ ಇವಾಗ ಇನ್ಫರ್ಟಿಲಿಟಿ. ಈಗ ನಾವು ಹೆಣ್ಮಕ್ಳಿಗೆ ಅಂತ ಬೆಳಗಿರೋರು ಏನು ತಿಂದ್ರು ದಪ್ಪ ಆಗ್ತಿಲ್ಲ ಅಂತ ಬರ್ಬೋದು. ಸೊ ಹೆಚ್ಚಾಗಿ ನಾವು ನೋಡೋದು ಪೇಷಂಟ್ಸ್ನ ಆ ಕ್ಯಾಟಗರಿ. ತುಂಬ ಕಡಿಮೆ ಜನ ನಾನು ದಪ್ಪ ಆಗಿದ್ದೀನಿ, ನನಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಬರೋರ್ದು ಕ್ಯಾಟಗರಿ ಕಡಿಮೆ. ಅದರಿಂದ ಆಗೋ ಕಾಂಪ್ಲಿಕೇಶನ್ಸಿಂದ ನಾವು ನೋಡ್ತಿರೋ ಪೇಷಂಟ್ಸು ಹೆಚ್ಚಿಗೆ ಇರುತ್ತೆ. ಸರ್, ಇದರಿಂದ ಹೃದಯ ಕಾಯಿಲೆ ಸಮಸ್ಯೆ ಕೂಡ ಎದುರಾಗುತ್ತೆ. ಹೌದು. ಯಾಕೆ ನಿರ್ಲಕ್ಷ್ಯ ಅಂತ? ನಿರ್ಲಕ್ಷ್ಯ ಅಂದರೆ ನಾವು ಅದು ಡಿಸೀಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ದಟ್ ಈಸ್ ದ ಮೇನ್ ಪ್ರಾಬಬಿಲಿಟಿ. ಈಗ ಸದ್ಯಕ್ಕೆ WHO ಲಾಸ್ಟ್ ಇಯರು ಒಬಿಸಿಟಿಯನ್ನು ಡಿಸೀಸ್ ಅಂತ ಕ್ಯಾಟಗರಿನಲ್ಲಿ ತಂದರು. ಮುಂಚೆ ಅದು ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಡಿಸೀಸು. ಈಗ WHO ಕನ್ಸಿಡರ್ ಮಾಡಿದ್ಮೇಲೆ ನಾವು ಮೆಜಾರಿಟಿ ಆಫ್ ದ ಡ್ರೈವ್ಸ್ ಇದನ್ನು ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ದ ಹೋಲ್ ವರ್ಲ್ಡ್ ಆ್ಯಂಡ್ ನೇಷನ್ ಇಸ್ ಲುಕಿಂಗ್ ಅಟ್ ಇಟ್. ಈ ಒಬಿಸಿಟಿ ಬಂದ್ಬಿಟ್ಟು ಏನಕ್ಕಾಗ್ತದೆ, ಇದು ಫ್ಯಾಟ್ ಸೆಲ್ಸಿಂದ ಅಬ್ನಾರ್ಮಲಿಟಿ. ಫ್ಯಾಟ್ ಸೆಲ್ಸ್ ಅಬ್ನಾರ್ಮಲಿಟಿ ಇರೋದ್ರಿಂದ ದಿಸ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಮೆಟಬಾಲಿಕ್ ಡಿಸೀಸ್. ಇದು ಅಡಿಪೋಸೋಪತಿ ಅಂತೀವಿ. ಅಡಿಪೋಸ್ ಟಿಶ್ಯೂಸ್ನಲ್ಲಿ ಕಾಯಿಲೆ ಇರೋದ್ರಿಂದ ಅಡಿಪೋಸೋಪತಿ ಅಂತೀವಿ. ಅಡಿಪೋಸೋಪತಿ ಬಂದ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಡಯಾಬಿಟೀಸು, ಓವರ್ ವೆಯ್ಟಸ್, ಮತ್ತು ವಾಟ್ ಇಸ್ ನೀ ಜಾಯಿಂಟ್ ಆಸ್ಟಿಯೋಆರ್ಥರೈಟಿಸ್, PCOD, ಥೈರಾಯ್ಡ್ ಡಿಸಾರ್ಡರ್ಸ್, ಇದೆಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ. ಸೊ ಮೇನ್ ಥಿಂಗ್ ಬಂದ್ಬಿಟ್ಟು ವಿ ಹ್ಯಾವ್ ಟು ಅಡ್ರೆಸ್ ದ ಡಿಫೆಕ್ಟ್ ಅಪ್ಸ್ಟ್ರೀಮ್. ನಾವು ಮುಂಚೆ ಡಯಾಬಿಟೀಸ್ ಬಂದ ಮೇಲೆ ಟ್ರೀಟ್ ಮಾಡ್ತಾ ಇದ್ವಿ, ಡಯಾಬಿಟೀಸ್ ಬಂದ ಮೇಲೆ ಶುಗರನ್ನು ಕಂಟ್ರೋಲ್ ಮಾಡಿಸ್ತಾ ಇದ್ವಿ. ಈಗ ಹಂಗೆ ಮಾಡ್ತಾ ಇಲ್ವಾ? ಡಯಾಬಿಟೀಸ್ ಬರೋ ಕಾರಣ ಒಬಿಸಿಟಿನ ಕಂಟ್ರೋಲ್ ಮಾಡಿದ್ರೆ ಡಯಾಬಿಟೀಸ್ ಬರಲ್ಲ. ಸೊ ನಮ್ಮ ಹೋಲ್ ಪ್ರಾಸೆಸ್ ಬಂದ್ಬಿಟ್ಟು ಅರ್ಲಿಯರ್ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಪ್ರಿವೆಂಟ್ ಮಾಡಿದ್ರೆ ಅದರ ಮೆಟಬಾಲಿಕ್ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಕಡಿಮೆ ಅಂತ. ಮೇಡಮ್, ಈಗ ಮಹಿಳೆಯರಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಬೋಜಿನ ಸಮಸ್ಯೆ. ಸೊ ಮಹಿಳೆಯರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತೇಳಿ? ಅದೇ ಈಗ ನಾವು ಮಾತಾಡಿದಂಗೆ ಒಬೆಸಿಟಿ ಪ್ರಿವೆಂಟ್ ಮಾಡೋದು ಮುಖ್ಯ. ಒಬೆಸಿಟಿ ಬಂದ ಮೇಲೆ ಬರೋ ಪ್ರಾಬ್ಲಮ್ಸ್ಗಿಂತ ನಮ್ಮದು ಎಂಟೈರ್ ಥಾಟ್ ಪ್ರೊಸೆಸ್ಸು ನಾವು ಈಗ ಪ್ರೈಮ್ ಮಿನಿಸ್ಟರ್ ಕೂಡ ಮಾತಾಡಿದರೆ ಒಬೆಸಿಟಿ ಇಸ್ ಸಚ್ ಎ ಡೇಂಜರಸ್ ಥಿಂಗ್ ಅಂತ. ಸೊ ಆ್ಯಸ್ ಅ ಪಾಪ್ಯುಲೇಷನ್, ಆ್ಯಸ್ ಅ ಹೋಲ್ ಕಂಟ್ರಿ ನಾವು ಒಬೆಸಿಟಿನೇ ಬರದೇ ಹಾಗೆ ನೋಡ್ಕೊಳ್ಳೋದು. ಸೊ ನಾವು ಈಗ WHO ರೆಕಮೆಂಡೇಷನ್ಸ್ ಇದೆ ಸರ್, ವೀಕ್ಲಿ ಒಂದು ಅಟ್ಲೀಸ್ಟ್ 4 to 5 times 30 to 50 minute ಎಕ್ಸಸೈಸ್ ಆದರೂ ಮಾಡಬೇಕು. ಸೊ ಇದನ್ನು ನಾವು ಮಕ್ಕಳಿಂದ ಸ್ಕೂಲಿಂದಲೇ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಂಡ್ಬಿಟ್ಟು ದಿಸ್ ಇಸ್ ಐಡಿಯಲ್ ವೇಟು, ಈ ರೀತಿ ನಮಗೆ ಡಯಟ್ ಇದು ಕರೆಕ್ಟಾಗಿರುತ್ತೆ, ಇಷ್ಟು ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು ಅನ್ನೋದನ್ನ ಒಂದು ಜಾಗ್ರತೆ ಪೂರ್ತಿ ಕಂಟ್ರಿಯಲ್ಲಿ ಅದು ಬಂದು ಆ ರೀತಿ ನಾವು ಒಂದು ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡಿಕೊಂಡು ನಾವು ಮುಂದೆ ಕಾಂಪ್ಲಿಕೇಶನ್ಸ್ ಆಗದಾಗೆ ಒಬೀಸೇ ಆಗಬಾರ್ದು, ಒಬೆಸಿಟಿ ಬರದೇಬಾರ್ದು ಅಂತ ನೋಡಿಕೊಂಡ್ರೆ ದಟ್ ಈಸ್ ಅ ವೇ ಟು ಮೂವ್ ಫಾರ್ವರ್ಡ್ ಮುಂದೆ. ಸೊ ಹೆಣ್ಮಕ್ಳಲ್ಲಿ ಸುಮಾರು ಇವಾಗ ದಪ್ಪ ಆದರೆ ಅದೇ ಹೇಳಿದ್ನಲ್ಲ, ಈಗ ಫಸ್ಟು ನಾವು ಚಿಕ್ಕವರಿಂದ ನೋಡ್ತಾ ಹೋದರೆ ಯಂಗ್ಸ್ಟರ್ಸಲ್ಲಿ ಇವಾಗ ನಾವು ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಮೆನಾರ್ಕೆ ಅಂದರೆ ಮೊದಲು ಪೀರಿಯಡ್ ಸ್ಟಾರ್ಟ್ ಆಗೋದು 14-15 ವರ್ಷದಲ್ಲಿ ನೋಡ್ತಾ ಇದ್ವಿ. ಇವಾಗ ಈ ಯಂಗ್ ಗರ್ಲ್ಸ್ ಆ್ಯಸ್ ಯಂಗ್ ಆಸ್ 9 years, ಇದಕ್ಕೆ ಮೇನ್ ಕಾರಣ ಇರೋದೇ ಚೈಲ್ಡ್ಹುಡ್ ಒಬೆಸಿಟಿ. ಸೊ ಆ ಮಕ್ಕಳಿಗೆ ಏನು ಅದು ಏನಿದೆ ಅಂತಲೇ ತಿಳಿದಿರಲ್ಲ ಇನ್ನು, ಮೆನಾರ್ಕೆ ಅಂದರೆ ಏನು, ಅದ್ರ ಯಾವ ರೀತಿ ಡೀಲ್ ಮಾಡಬೇಕು, ಅಷ್ಟು ಚಿಕ್ಕ ಮಕ್ಕಳಲ್ಲೇ ನಾವು ಆ ಮೆನಾರ್ಕೆ ನೋಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಇವಾಗ PCOD, ನಾವು ಔಟ್ ಪೇಷೆಂಟಲ್ಲಿ ಒಂದು 10 patients ನೋಡಿದರೆ ಒಂದು 4 patient ಅದರಲ್ಲಿ PCOD ಇರ್ತಾರೆ. ಸೊ ಅದರಲ್ಲಿ ಅವ್ರಿಗೆ ಸೈಕಲ್ಸ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ, ದಪ್ಪ ಆಗ್ತಾರೆ, ಬೇರೆ ಹಾರ್ಮೋನಲ್ಲೂ ತುಂಬ ಹೇರ್ ಲಾಸ್ ಆಗೋದು. ಸೊ ಈ ರೀತಿ ಸಮಸ್ಯೆಗಳು. ಇನ್ನು ಸ್ವಲ್ಪ ಮುಂದೆ ಹೋದರೆ ಇನ್ಫರ್ಟಿಲಿಟಿ. ಸೊ ಇನ್ಫರ್ಟಿಲಿಟಿ ಹ್ಯಾಸ್ ಬಿಕಮ್ ಈಗ ಒಂದು ಬಿಗ್ ಇಶ್ಯೂ. ಅದರಲ್ಲಿ ಒಬೆಸಿಟಿ ಇಸ್ ಅ ಮೇಜರ್ ಪ್ರಾಬ್ಲಮ್ ಕಾಸಿಂಗ್ ಇನ್ಫರ್ಟಿಲಿಟಿ. ಇನ್ನು ಕನ್ಸೀವ್ ಆದರೆ ಕೂಡ ಪ್ರೆಗ್ನೆನ್ಸಿಯಲ್ಲಿ ತೆಳ್ಳಗೆ ಇರೋರ್ಗಿಂತ ಒಬೆಸಿಟಿ ಆಲ್ರೆಡಿ ಯು ಆರ್ ಅಟ್ ರಿಸ್ಕ್. ಆ್ಯಸ್ ಸಚ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಡಯಾಬಿಟಿಸ್ ಆಗೋದು, ಹೈಪರ್ಟೆನ್ಷನ್ ಆಗೋದು ಚಾನ್ಸಸ್ ಇರುತ್ತೆ. ಆದರೆ ಒಬೆಸಿಟಿ ಇರೋರಿಗೆ ಆ ಚಾನ್ಸಸ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಹೈ ಚಾನ್ಸಸ್ ಆಫ್ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ, ಹೈಪರ್ಟೆನ್ಷನ್ ಇನ್ ಪ್ರೆಗ್ನೆನ್ಸಿ, ಮತ್ತು ಮಗುಗೆ ಕೂಡ ವೇಟ್ ಜಾಸ್ತಿ. ಮಗು ವೇಟ್ ಕೂಡ ಜಾಸ್ತಿ ಆಗಿಬಿಟ್ರೆ ಡೈರೆಕ್ಟ್ಲಿ ನಿಮಗೆ ವೆಜೈನಲ್ ನಾರ್ಮಲ್ ಡೆಲಿವರೀಸ್ ಕಡಿಮೆ ಆಗಿಬಿಡುತ್ತೆ. ಸೊ ಅಂಥ ಮಗುನ ನಾವು ಸಿಸೇರಿಯನ್ ಸೆಕ್ಷನ್ ಮಾಡಲೇಬೇಕು. ಆಮೇಲೆ ಈ ತಾಯಂದ್ರಿಗೆ ನೆಕ್ಸ್ಟು ರಿಕವರಿ, ಸಿಸೇರಿಯನ್ ಸೆಕ್ಷನ್ ಮಾಡಿದ ಮೇಲೆ ಅಲ್ಲಿ ಇನ್ಸಿಷನಲ್ಲಿ ಇರೋ ಚಾನ್ಸಸ್ ಆಫ್ ಇನ್ಫೆಕ್ಷನು ಅದು ತುಂಬ ಜಾಸ್ತಿ. ಆಮೇಲೆ ಒಬೀಸ್ ಇರೋ ತಾಯಿಗೆ ಹುಟ್ಟು ಮಕ್ಕಳಿಗೆ ಮುಂದೆ ಅವ್ರ ಲೈಫಲ್ಲಿಯೂ ಕೂಡ ಒಬೆಸಿಟಿ ರಿಸ್ಕು ಹೆಚ್ಚಾಗಿಬಿಡುತ್ತೆ. ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ ಆಗುತ್ತೆ ಹೆಣ್ಮಕ್ಳಲ್ಲಿ ಒಬೆಸಿಟಿಯಿಂದ.
ಸರ್ ಆಗಲೇ ನೀವು ಹೇಳಿದ್ರಿ ಅಂದರೆ ಹೈಟಿನ ತಕ್ಕಂತೆ ವೇಟ್ ಇರಬೇಕು ಅಂತೇಳಿ. ಅಂದರೆ ನಾರ್ಮಲ್ ಆಗಿರೋದು ಹೇಗೆ, ಎಷ್ಟು ವೇಟ್ ಇದ್ದರೆ ಓಕೆ, ಅದು ಹೇಗೆ ಗೊತ್ತಾಗುತ್ತೆ? ಸಿಂಪಲ್ ಕ್ಯಾಲ್ಕುಲೇಷನ್. ಯಾರ್ದೋ ಒಂದು ಹೈಟ್ ನಿಮ್ಮ ಸಪೋಸ್ ನಿಮ್ದು ಹೈಟ್ 165 ಸೆಂಟಿಮೀಟರ್ಸ್ ಅಂದರೆ ಹೈಟ್ ಮೈನಸ್ 100, 165 ಮೈನಸ್ 100 65, 65 ಪ್ಲಸ್ ಆರ್ ಮೈನಸ್ 2 ಅಷ್ಟೇ ನಿಮ್ಮ ನಾರ್ಮಲ್ ವೆಯ್ಟು. ದಿಸ್ ಇಸ್ ಸಿಂಪ್ಲೆಸ್ಟ್ ವೇ ಟು ಕ್ಯಾಲ್ಕುಲೇಟು. ಸೊ ನಮ್ಮ ಹೈಟ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರುತ್ತೆ. ಆ ಹೈಟ್ ಬೇಸಿಸು ಈ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮ್ಮ ಆ ವೆಯ್ಟಿಗೆ ಪ್ಲಸ್ ಆರ್ ಮೈನಸ್ 2 kg ಇಟ್ಕೊಂಡ್ರೆ ದಟ್ ಈಸ್ ಅ ನಾರ್ಮಲ್ ವೆಯ್ಟ್, ಸಿಂಪ್ಲೆಸ್ಟ್ ವೇ. ಅಂದರೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನೋ ಸಮಸ್ಯೆ ಆಗ್ತಿದೆ, ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ. ನೋಡಿದ್ರೆ ನಮ್ಗೆ ಇನಿಷಿಯಲಿ ನಿಮ್ಮ ವೆಯ್ಟ್ ಗೇನ್ ಆಗೋದು ನಿಮ್ಗೆ ಜಾಸ್ತಿ ಹೆಚ್ಚು ಕಾಣಲ್ಲ. ಒಬಿಸಿಟಿ ಎರ್ಲಿ ಸ್ಟೇಜಸ್ ನಿಮ್ಗೆ ಎಷ್ಟು ಕಾಣಲ್ಲ. ಒಂದು ಗ್ರೇಡ್ 1 ಗ್ರೇಡ್ 2 ಹೋದ್ಮೇಲೆ ಈ ಫ್ಯಾಟಿ ಲಿವರ್ ಅಂತ ಬರುತ್ತೆ. ಎಲ್ಲ ಕಡೆ ನೋಡಿದ್ರೆ ನೀವು ಮಾಸ್ಟರ್ ಹೆಲ್ತ್ ಚೆಕ್ ಮಾಡಿದ್ರೆ ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಇದೆಲ್ಲ ಡಿಫ್ರೆಂಟ್ ಸ್ಟೇಜಸ್ ಆಫ್ ಒಬಿಸಿಟಿ, ಅದು ಕಾಂಟ್ರಿಬ್ಯೂಷನ್ ಟು ಒಬಿಸಿಟಿ. ಸೊ ನಾವು ಎರ್ಲಿ ಸ್ಟೇಜಸ್ ಗ್ರೇಡ್ 1ನಲ್ಲಿ ಇರುವಾಗಲೇ ಅದು ಕಂಡುಹಿಡಿಯೋಕ್ಕೆ ನಮ್ಮ ಕಷ್ಟ. ಅನ್ಲೆಸ್ ನಾವು ಅಲ್ಟ್ರಾಸೌಂಡ್ ಮಾಡಿ ಗ್ರೇಡ್ 1 ಅಂತ ಕಂಡುಹಿಡಿದ ಮೇಲೆ ಗೊತ್ತಾಗುತ್ತೆ. ಬಟ್ ಸಿಂಪ್ಲೆಸ್ಟ್ ಒಂದು ವೇಸ್ಟ್ ಸರ್ಕಂಫರೆನ್ಸು ಮತ್ತು ಬಾಡಿ ಮಾಸ್ ಇಂಡೆಕ್ಸು, ಎಷ್ಟು ನಿಮ್ಮ ವೆಯ್ಟಿಗೆ ನಿಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇದ್ದೀರಾ ಅಂತ ಅದು ತಿಳ್ಕೊಂಡ್ರೆ ಸಾಕು. ಅಲ್ಲಿಗಿಂತ ಸ್ವಲ್ಪ ಡಿವೇಷನ್ ಆದರೂ ಏನೋ ಆಗ್ತಿದೆ ಅಂತ ಇಟ್ ಶುಡ್ ಬಿ ಕಾಷನ್. ಮೇಡಮ್, ಈಗ ಪ್ರಮುಖವಾಗಿ ಈ ಹಿಂದೆ ಜನ ಹೇಳ್ತಿರೋ ಅಂದರೆ ಯಾರಿಗೆ ಜವಾಬ್ದಾರಿ ಇರೋದಿಲ್ಲೋ ಅಥವಾ ಕೆಲಸ ಕಾರ್ಯಗಳು ಇರೋದಿಲ್ಲೋ ಅಂಥವ್ರಿಗೆ ಬೊಜ್ಜು ಬರೋದು ಸಹಜ ಅಂತೇಳಿ, ಅದು ಒಂದು ಕಾರಣನ ಅಥವಾ ಜಂಕ್ ಫುಡ್ಡೇ ಕಾರಣನ ಅಂತೇಳಿ? ಬರೀ ಡಯಟನ್ನು ಬ್ಲೇಮ್ ಮಾಡಲಿಕ್ಕೂ ಬರಲ್ಲ. ಈಗ ನಾವು ಏನೇ ತಿಂದರೂ ಕೂಡ ಅದನ್ನು ನಾವು ಬರ್ನ್ ಮಾಡುವಷ್ಟು ಕೆಲಸ ಕೂಡ ಮಾಡಬೇಕು. ಸೊ ಬರೀ ಜಂಕ್ ಫುಡ್ಡೇ ಇದೆ ಅಂತ ವಿ ಕೆನಾಟ್ ಅದನ್ನೇ ಅಂತ ನಾವು ಬ್ಲೇಮ್ ಮಾಡ್ಲಿಕ್ಕೆ ಬರಲ್ಲ. ಬಟ್ ನಾವು ಅಷ್ಟು ತಿಂತಾ ಇದ್ದೀವಿ ಅಂತಂದರೆ ಅದನ್ನು ಬರ್ನ್ ಮಾಡಬೇಕು ಅನ್ನೋ ಮನೆಯಲ್ಲಿ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ನಾವು ಅಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತಂದರೆ ಅಷ್ಟು ಕ್ಯಾಲರಿನ ಬರ್ನ್ ಮಾಡಬೇಕು. ಸೊ ಎರಡೂ ಕೂಡ ಇಂಪಾರ್ಟೆಂಟು. ಜಸ್ಟ್ ನಾಟ್ ದ ಡಯಟ್, ವಿ ಕೆನಾಟ್ ಬ್ಲೇಮ್ ದ ಡಯಟ್ ಅಲೋನ್. We have to be physically active too. But ಈಗ ಏನಾಗ್ತದೆ ಅಂದರೆ ನಮ್ಮ ಡಯಟು ಇಟ್ ಇಸ್ ನಾಟ್ ದ ಡಯಟ್ ವಿಚ್ ವಿ ಹ್ಯಾಡ್ 10 years 20 years 30 years. ಈಗ ಬರೋದೆಲ್ಲ ಪ್ರಾಸೆಸ್ಡ್ ಫುಡ್ಸು, ಎಲ್ಲ ಅಲ್ಟ್ರಾ ರಿಫೈನ್ಡ್ ಕಾರ್ಬ್ಸು. ಕಾರ್ಬ್ಸ್ ಸ್ವಲ್ಪ ತಂದ್ರೂ ವಿಲ್ ಬಿ ಇಮಿಡಿಯೇಟ್ಲಿ ಕ್ಯಾಲರೀಸ್, ಅಷ್ಟು ಒಂದು ಎನರ್ಜಿ ಡ್ರಿಂಕ್ ಆ ಥರ ಯು ವಿಲ್ ಬ್ಲೋಟೆಡ್ ಅಪ್ ವಿತ್ ಸೋ ಮಚ್ ಆಫ್ ಕ್ಯಾಲರೀಸು. ಇದನ್ನು ನಾವು ಮಾಡ್ಲೇಟ್ ಮಾಡಿ ಹ್ಯಾವ್ ಮೋರ್ ಆಫ್ ಕೋರ್ಸ್ ಮಲ್ಟಿಗ್ರೈನ್ ಬೇಸ್ಡು, ಹೋಲ್ ಗ್ರೀನ್ಸ್ ಬೇಸ್ಡು ಆ ಥರ ತೊಗೊಂಡ್ರೆ ನಿಮಗೆ ಕ್ಯಾಲರಿ ಎಕ್ಸ್ಪೆನ್ಷನ್ ಅಷ್ಟು ಇರಲ್ಲ. ಸೊ ಪಾಸಿಬ್ಲಿ ನಿಮ್ಗೆ ಹೊಟ್ಟೆನೂ ಸ್ವಲ್ಪ ಜಲ್ದಿ ತುಂಬುತ್ತೆ ಆ್ಯಂಡ್ ಯು ವಿಲ್ ನಾಟ್ ಬಿ ಈಟಿಂಗ್ ಸೋ ಮಚ್. ಅಷ್ಟಿನಲ್ಲ, ನೀವು ನಾರ್ಮಲಾಗಿ ಅನ್ನ ಕೊಟ್ಟರೆ ಚೆನ್ನಾಗಿ ತಿಂತೀರ, ಆದರೆ ಮುದ್ದೆ ಕೊಟ್ಟರೆ ಒಂದು ಮುದ್ದೆ ಆದಮೇಲೆ ನೀವು ಸೈಲೆಂಟ್ ಅಷ್ಟೇ ಆಯಿತು. ಸೊ ಅದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಅದ್ರಲ್ಲಿ ಫೈಬರ್ಸ್ ಇರುತ್ತೆ. ಸೊ ಇಟ್ ವಿಲ್ ಗೆಟ್ ಡೌನ್ ಅವರ್ ಅಪಿಟೈಟು. ಸೊ ಸಿಂಪ್ಲೆಸ್ಟ್ ಥಿಂಗ್, ವೈಟ್ ರೈಸ್ ಎಲ್ಲರಿಗೂ ಅಭ್ಯಾಸ ಆಗುತ್ತೆ. ಅದೇ ಬ್ರೌನ್ ರೈಸ್ ತಿನ್ಲಿಕ್ಕೆ ವಿಚ್ ಇಸ್ ಗುಡ್ ಆಗಲ್ಲ, ಯಾಕಂದರೆ ಟೇಸ್ಟ್ ಫಸ್ಟು ನೋಡೋಕ್ಕೆ ಚಂದ ಇಲ್ಲ, ಎರಡನೇದು ಏನಪ್ಪ ಇದು ನಮ್ಗೆ ಸ್ವಲ್ಪ ತಿಂದರೆ ಹೊಟ್ಟೆ ತುಂಬಿಡುತ್ತೆ. ಆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಒಂದು ಸತಿ 2 ಸತಿ ಹಾಕ್ತಿದ್ಮೇಲೆ ನಾನು ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಂದು ಚಿಕ್ಕ ಮದ್ದು ಕೊಟ್ಬಿಟ್ರು ಅದೇ ಫುಲ್ ಆಯ್ತು, ನನಗೇನೋ ಸ್ವಲ್ಪ ಕಡಿಮೆ ತಿಂದಿದ್ದೀನಿ ಅಂತ ಅನಿಸುತ್ತೆ. ಒಂದು ಮೆಂಟಲ್ ಕ್ರೇವಿಂಗ್ ಇರುತ್ತೆ. ಒಂದು ಫಿಸಿಯಾಲಜಿಕಲ್ ಕ್ರೇವಿಂಗ್, ಒಂದು ಮೆಂಟಲ್ ಕ್ರೇವಿಂಗ್. ಮೆಂಟಲ್ ಕ್ರೇವಿಂಗ್ ಸೆಟಲ್ ಮಾಡೋಕ್ಕೆ ಅಂತೂ ಈಗ ಸದ್ಯಕ್ಕಂತೂ ಸ್ವಲ್ಪ ಡ್ರಗ್ಸ್ ಎಲ್ಲ ಬಂದಿದೆ. ಬಟ್ ನ್ಯಾಚುರಲಿ ಮಾಡಬೇಕಂದ್ರೆ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲೇ ಮೇನ್ ಥಿಂಗ್. ಈ ಬೊಜ್ಜನ್ನು ಕರಗಿಸ್ಕೊಳ್ಳೋದು ಹೇಗೆ ಅಂತ ಅಂದರೆ ಊಟ ಕಡಿಮೆ ಮಾಡಬೇಕಾ ಅಥವಾ ಡಾಕ್ಟರ್ ಹತ್ರನೇ ಸೂಕ್ತ ಮಾಹಿತಿ ಕೊಡೋದು ಒಳ್ಳೆಯದಾ ಹೇಗೆ ಅಂತ? ಅಲ್ಲ, ಎರಡೂ. ಇವಾಗ ಅದೇ ಮಸಲ್ಸ್ ಆರ್ ಮೇಡ್, 6 packs ಆರ್ ಮೇಡ್ ಇನ್ ಕಿಚನ್ ಅಂತ ಇಟ್ಸ್ ನಾವು ಸಚ್ ಅ ಫೇಮಸ್ ಸೇಯಿಂಗ್. ಸೊ ಬೇಸಿಕಲಿ ಫಸ್ಟ್ ಇಸ್ ಟು ಅಡ್ರೆಸ್ ದ ಡಯಟ್. ಈಗ ವೆಯ್ಟ್ ಲಾಸಲ್ಲಿ 70% ರೋಲ್ ಇರೋದು ಡಯಟಿಂದನೇ, ಆ್ಯಂಡ್ ಇನ್ನೊಂದು 30% ಇರೋದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ. ಬಟ್ ಇಟ್ ಈಸ್ ವೆರಿ ಹಾರ್ಟ್ನಿಂಗ್. ಆದರೆ ಇವಾಗ ಎಷ್ಟು ಪಾಪ್ಯುಲರ್ ಆಗ್ತಾ ಇದ್ದಾವೆ ಈಗ ಮಿಲೆಟ್ಸು. ಮುಂದೀಗ ಸ್ವಲ್ಪ ವರ್ಷದ ಹಿಂದೆ ನೋಡಿದ್ರೆ ಇವಾಗ ಕಂಪೇರ್ ಮಾಡಿದ್ರೆ ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಬಿಕಮಿಂಗ್ ಅವೇರ್. ಈಗ ಎಲ್ಲರೂ ಈಗ ರೈಸ್ ಬಗ್ಗೆನೇ ಮಾತಾಡಿದ್ವಿ. ಪೀಪಲ್ ಆರ್ ಸ್ವಿಚಿಂಗ್ ಓವರ್ ಟು ಬ್ರೌನ್ ರೈಸ್, ಸ್ವಿಚಿಂಗ್ ಓವರ್ ಟು ಮಿಲೆಟ್ಸು. ಇವೆಲ್ಲ ಏನಾಗುತ್ತೆ, ಕ್ಯಾಲರಿ ಕಡಿಮೆ ಆದರೆ ಎನರ್ಜಿ ಡೆನ್ಸ್ ಫುಡ್ಸು. ಸೊ ಎರಡೂ ಇಂಪಾರ್ಟೆಂಟು. ಗೊಜ್ಜು ಕಡಿಮೆ ಮಾಡಬೇಕಂದ್ರೆ ಊಟದ ಡಯಟ್ ಮೇಲೂ ಲಕ್ಷ್ಯ ಕೊಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಮಾಡ್ಕೋಬೇಕು. ಈ ವರ್ಷದ ಕೊನೆಯ ಹಂತದಲ್ಲಿ 25-30 ಕೋಟಿ ಆಗುವಂಥ ಸಂಖ್ಯೆ ಇದೆ ಅಂತ ಹೇಳಿ ಒಂದು ಭಯಾನಕ ವರದಿ ಸರ್. ಇನ್ನು ಮೇಲೆ ಆದರೂ ಜನ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತೇಳಿ? ಇಲ್ಲ, ಈಗ ಸದ್ಯಕ್ಕಂತೂ ಸ್ವಲ್ಪ ಅವೇರ್ನೆಸ್ ಬಂದಿದೆ. ಲಾಸ್ಟ್ 3-4 ಇಯರ್ಸು ಈ ಒಬಿಸಿಟಿ, ಈ ವೆಯ್ಟ್ ಲಾಸು ಇಂಥದ್ದು ಅವೇರ್ನೆಸ್ ಮುಂಚೆ ಒಂದು 10 ವರ್ಷಕ್ಕೆ ಮುಂಚೆಗಿಂತ ಇವಾಗಂತೂ ಪರವಾಗಿಲ್ಲ. ಬಟ್ ಮೋರ್ ದೆನ್ ದ್ಯಾಟ್ ಇವಾಗ ಈ ಒಬಿಸಿಟಿ ಬೇಸ್ಡ್ ಡ್ರಗ್ಸು ಬರ್ತಾ ಇದೆ. ಇವಾಗ ವೆಯ್ಟ್ ಲಾಸ್ ಮಾಡ್ಸಕ್ಕಂಥ ಅಪ್ರೂವ್ಡ್ ಡ್ರಗ್ಸು ಬರ್ತಿದೆ. ನಮ್ಮ ದೇಶದಲ್ಲಿ ಇನ್ನಂತೂ ಅಷ್ಟು ಎಫೆಕ್ಟಿವ್ ಡ್ರಗ್ಸ್ ಇನ್ನು ಲಾಂಚ್ ಆಗಬೇಕು. ಬಟ್ US UK ಅದರ್ ಕಂಟ್ರೀಸ್ನಲ್ಲಿ ಲಾಂಚ್ ಆಗಿದೆ. ಅದರಿಂದ ವೆಯ್ಟ್ ಲಾಸ್ ಎಫೆಕ್ಟ್ ಆಗಿ ಗೈನ್ ಅವ್ರು ನೋಡಿಬಿಟ್ಟು ನಮ್ಮವ್ರು ಬಂದುಬಿಟ್ಟು ಇದು ನಾವು ತೊಗೋಬಾರ್ದಾ, ಇದು ತೊಗೊಂಡ್ರೆ ನಾವು ವೆಯ್ಟ್ ಈಸಿಯಾಗಿ ಕಡಿಮೆ ಆಗುತ್ತಲ್ಲ ಅಂಥವ್ರು ತುಂಬ ಬಂದು ಕೇಳ್ತಾರೆ. ಬಟ್ ನಮ್ಮ ದೇಶದಲ್ಲಿ ಸದ್ಯಕ್ಕಂತೂ ಆ ಡ್ರಗ್ಸು ಸ್ಟಿಲ್ ನಾಟ್ ಅಪ್ರೂವ್ಡ್. ಮೇ ಬಿ 6 months ಡೌನ್ ದ ಲೈನ್ ಒಂದು ನೆಕ್ಸ್ಟ್ ಮೇ ಬಿ ಏಪ್ರಿಲ್ನಲ್ಲಿ ಒಂದು ಲಾಂಚ್ ಆಗ್ತದೆ, ಆಗಸ್ಟ್ನಲ್ಲಿ ಒಂದು ಲಾಂಚ್ ಆಗ್ತದೆ. ಇಂಥದ್ದೆಲ್ಲ ಬಂದರೆ
ಬಟ್ ಇದೆಲ್ಲ ಎಕ್ಸ್ಪೆನ್ಸಿವ್ ಡ್ರಗ್ಸ್, ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ವೆಯ್ಟ್ ಲಾಸು ಖಂಡಿತ ಆ ಥರ ಡ್ರಗ್ಸ್ನಲ್ಲಿ ಬರುತ್ತೆ. ಸೊ ದ ಅವೇರ್ನೆಸ್ ಇಸ್ ಬೆಟರ್, ಬಟ್ ದೇ ವಾಂಟ್ ಎ ಈಸಿ ಶಾರ್ಟ್ಕಟ್. ನಾವು ಡಯಟ್ ಕಂಟ್ರೋಲ್ ಮಾಡಿ ಫಿಸಿಕಲ್ ಆ್ಯಕ್ಟಿವಿಟಿ ಹೆಚ್ಚು ಮಾಡಿ ಕರಗಿಸ್ಬೇಕಂತ ಬರೋದು ತುಂಬ ಕಡಿಮೆ. ಸರ್ ಈ ಡ್ರಗ್ ಬರ್ದುಕೊಡಿ, ನಾನು 3 ತಿಂಗಳಲ್ಲಿ ಹೊಟ್ಟೆ ಕರೆಸಬೇಕು, ನಾನು ವೆಯ್ಟ್ ಕಡಿಮೆ ಮಾಡಬೇಕು, ಇಂಥವರೇ ಜಾಸ್ತಿ. ಸೊ ಫಸ್ಟ್ ನಾವು ಬೇರೆ ಏನು ಬೆಲ್ಟ್ ಗಿಲ್ಟ್ ಏನು ಹಾಕ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಉಪಯುಕ್ತ ಆಗುತ್ತೆ? ಎಲ್ಲ ಏನು ಉಪಯೋಗ ಅಲ್ಲ. ಅಂದು ನೀವು ನೋಡಿದ್ರೆ ಟಿ ವಿನಲ್ಲಿ ಕೆಲವುದು ಮ್ಯಾಗ್ನೆಟಿಕ್ ಬೆಲ್ಟ್ ಅಂತಾರೆ, ವೈಬ್ರೇಟರ್ ಅಂತಾರೆ, ಅದೆಲ್ಲ ಏನಿಲ್ಲ. ದಿಸ್ ನಥಿಂಗ್ ಈಕ್ವಲೆಂಟ್ ಟು ಅಗ್ರೆಸಿವ್ ಇಂಟೆನ್ಸ್ ಫಿಸಿಕಲ್ ವರ್ಕೌಟ್. ಮೇಡಮ್ ಹೇಳ್ದಂಗೆ ನಾವು ಹೇಳ್ದಂಗೆ ಮುಂಚೆಯಿಂದ ಕ್ಯಾಲ್ರಿ ಒಂದೇ ಒಂದು ಮೂಲ ಮಂತ್ರ, ಕ್ಯಾಲ್ರಿ ಬರ್ನ್ಡ್ ಶುಡ್ ಬಿ ಮೋರ್ ದೆನ್ ಕ್ಯಾಲ್ರಿ ಕನ್ಸ್ಯೂಮ್ಡ್. ಕ್ಯಾಲರಿ ಡೆಫಿಸಿಟ್ ಅಂತ ಏನು ಇವಾಗ ಪಾಪ್ಯುಲರ್ ಟರ್ಮು, ಎಲ್ಲರೂ ಈಗ ವೆಯ್ಟ್ ಲಾಸಲ್ಲಿ ಕ್ಯಾಲರಿ ಡೆಫಿಸಿಟ್. ಸೊ ಕ್ಯಾಲರಿ ನಾವು ತಿನ್ನೋಕ್ಕಿಂತ ನಾವು ಬರ್ನ್ ಮಾಡೋದು ಜಾಸ್ತಿ ಇರಲೇಬೇಕು. ಓನ್ಲಿ ದೆನ್ ವಿ ವಿಲ್ ಬಿ ಏಬಲ್ ಟು ಕ್ರಿಯೇಟ್ ಅ ಕ್ಯಾಲರಿ ಡೆಫಿಸಿಟ್ಟು. ಆಮೇಲೆ ಯಾಕಂದರೆ ನಮ್ಮ ಬಾಡಿ ಎಕ್ಸಸ್ ಫ್ಯಾಟನ್ನು ಯೂಟಿಲೈಸ್ ಮಾಡಬೇಕು ಅಂತಂದರೆ ನಾವು ತಿನ್ನೋದು ಕಡಿಮೆ ಮಾಡಿದಾಗ ಯಾವುದು ಅಕ್ಯುಮ್ಯುಲೇಟ್ ಆಗಿರುತ್ತೆ ಅದನ್ನು ಬರ್ನ್ ಮಾಡುತ್ತೆ ಬಾಡಿ. ಇವಾಗ ನೀವು ಅದನ್ನು ತಿಂತಾನೆ ಜಾಸ್ತಿ ಇದ್ದಾಗ ಅಕ್ಯುಮ್ಯುಲೇಟ್ ಆಗಿರೋ ಬಾಡಿಯಲ್ಲಿ ಅಕ್ಯುಮ್ಯುಲೇಟ್ ಆಗಿರೋ ಫ್ಯಾಟ್ ಬರ್ನ್ ಆಗೋದೇ ಇಲ್ಲ. ಸೊ ಆ ಕ್ಯಾಲರಿ ಡೆಫಿಸಿಟ್ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಉದಾಹರಣೆಗೆ ಸಪೋಸ್ ನೀವು ಆ್ಯಾವ್ರೇಜ್ ಆಗಿ ಇವತ್ತು ಒಂದು ದಿವಸಕ್ಕೆ ಮಿನಿಮಮ್ 2,000 ಕ್ಯಾಲರಿ ತಿಂತಿರ್ತ, ನಾರ್ಮಲ್ ಊಟ, ಏನು ಫಂಕ್ಷನ್ ಇಲ್ಲ, ಮದುವೆ ಇಲ್ಲ, ಎಲ್ಲೂ ಹೋಗಿಲ್ಲ, ನಾರ್ಮಲ್ ಊಟ 1,500 to 2,000 ಕ್ಯಾಲರೀಸ್ ಅಂತೂ ತೊಗೊಂಡಿರ್ತಾರೆ. ಎಷ್ಟು ಬರ್ನ್ ಮಾಡಿರ್ತಾರೆ ಒಂದು ಗೆಸ್ ಮಾಡಿ ನೋಡೋಣ. ಎಷ್ಟು ಬರ್ನ್ ಮಾಡೋದು ಅಂತ ಹೇಳಿ? ಊಟ ಮಾಡಿ ನಡ್ಕೊಂಬಂದೆ ಇಲ್ಲಿ ಬಂದಿದ್ದೀನಿ. ಮ್ಯಾಕ್ಸಿಮಮ್ 300-400 ಕ್ಯಾಲರಿ ಬರ್ನ್ ಮಾಡೋದು ಹೆಚ್ಚು. ನಾರ್ಮಲ್ ಮ್ಯಾಕ್ಸಿಮಮ್ ಸ್ವಲ್ಪ ವರ್ಕೌಟು ಎಲ್ಲ ಮಾಡೋದು 500 ಕ್ಯಾಲರಿ, 800 ಕ್ಯಾಲರಿ, 1000 ಕ್ಯಾಲರಿ ಪರ್ ಡೇ ಈಸ್ ಎಕ್ಸಸ್. ಪರ್ ಡೇ ಈ ಕ್ಯಾಲರಿ ಏನಾಗುತ್ತೆ, ಇಟ್ ಗೆಟ್ಸ್ ಅಕ್ಯುಮುಲೇಟೆಡ್ ಇನ್ ಫಾರ್ಮ್ ಆಫ್ ಫ್ಯಾಟ್. ದಟ್ ಲೀಡ್ಸ್ ಟು ಹೋಲ್ ಸೆಟ್ ಆಫ್ ಕಂಡೀಷನ್ಸ್. ಸೊ ಬೇಸಿಕ್ಲಿ ನಾವು ಎವ್ರಿ ಡೇ ಇವಾಗೆಲ್ಲ ಇದು ಬಂದಿದೆಯಲ್ಲ, ವಾಟ್ ಇಸ್ ಅಟ್ ಪೀಡೋಮೀಟರ್, ಒಂದು ದಿವಸಕ್ಕೆ 10,000 ಸ್ಟೆಪ್ಸ್ ಮಾಡಲೇಬೇಕು. ಏನಕ್ಕಂದರೆ ಇಟ್ ಇಸ್ ಜಸ್ಟ್ ಟು ಡ್ರೈವ್ ಆ ಪೇಷಂಟಿಗೆ. ನಾನು 10,000 ಮನುಷ್ಯನಿಗೆ 10,000 ಸ್ಟೆಪ್ಸ್ ಮಾಡಿದ್ರೆ ನನಗೆ ಇಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ ಅಂತ ಒಂದು ಪಾಸಿಟಿವ್ ಪುಷ್ಗೆ, ಮೋಟಿವೇಶನ್ಗೆ. ಹಂಗೆ ಮಾಡ್ತಾ ಮಾಡ್ತಾ ದೇರ್ ಇಸ್ ಕ್ಯಾಲರಿ ಡಿಪ್ಲೀಷನ್. ಕ್ಯಾಲರಿ ಡಿಪ್ಲೀಟ್ ಮಾಡುವಾಗ ದಿಸ್ ಆಲ್ ಥಿಂಗ್ಸ್ ಕಮ್ ಇನ್ ಟು ಪ್ಲೇಸ್. ಮೇಡಮ್, ಈಗ ಈ ಬೊಜ್ಜಿನ ಸಮಸ್ಯೆಯಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ ಯಾವ ರೀತಿಯಾಗಿ ಆರೋಗ್ಯ ಸಮಸ್ಯೆ ಎದುರಾಗಬಹುದು ಅಂತೇಳಿ, ಈ ಒಂದು ಸಮಸ್ಯೆಯಿಂದಾಗಿ ಏನೆಲ್ಲ ಲಕ್ಷಣಗಳು ಕಾಣಬಹುದು ಅಂತ? ಸೊ ಈಗ ನೋಡಿ, ಒಂದು ಮೆಡಿಕಲ್ ಪ್ರಾಬ್ಲಮ್ಸು, ಇನ್ನೊಂದಿರೋದು ಫಿಸಿಕಲ್ ಪ್ರಾಬ್ಲಮ್ಸು. ಇವಾಗ ನಮಗೆ ತೂಕ ಜಾಸ್ತಿ ಆದಾಗ ಫಿಸಿಕಲಿ ನೋಡಿದರೆ ಆ್ಯಕ್ಟಿವಿಟಿ, ಈಗ ದಪ್ಪ ಇದ್ದವ್ರಿಗೆ ನೋಡ್ತೀರಾ ತುಂಬ ನಡಿಲಿಕ್ಕಾಗಲ್ಲ, ದೇ ಬಿಕಮ್ ಬ್ರೆತ್ಲೆಸ್ಸು, ಜಾಸ್ತಿ ಕೆಲಸ ಮಾಡಲಿಕ್ಕಾಗಲ್ಲ. ಆಮೇಲೆ ಇನ್ನೊಂದು ರೀತಿ ದ್ಯಾಟ್ ಇಸ್, ಆಮೇಲೆ ಫಿಸಿಕಲ್ ಅಂತಂದರೆ ಆರ್ಥ್ರೈಟಿಸು, ಆಸ್ಟಿಯೋಆರ್ಥ್ರೈಟಿಸು. ದಪ್ಪ ಇರೋದ್ರಿಂದ ನೀ ಮೇಲೆ ಬೀಳೋ ಪ್ರೆಷರಿಂದ ಬೇಗನೆ ನೀಗೊಳ್ಳೋದು ಸವದು ಹೋಗ್ಬಿಡುತ್ತೆ ಆ ಕೀಲ್ಗಳೆಲ್ಲ. ಸೊ ಆಸ್ಟಿಯೋಆರ್ಥ್ರೈಟಿಸ್ ಇದೆಲ್ಲ ಫಿಸಿಕಲ್ಲು. ಇನ್ನು ಮೆಡಿಕಲ್ ಸೈಡ್ ನೋಡಿದರೆ ನಾನು ಹೇಳಿದ್ನಲ್ಲ, ಹೆಣ್ಮಕ್ಳಲ್ಲಿ ಅಂತೂ ಬೇಗನೆ ಮೆನಾರ್ಕೆ, ಪ್ರೀಮೆಚೂರ್ ಮೆನಾರ್ಕೆ ಆಗೋದು. ಆಮೇಲೆ ಎಲ್ಲರಿಗೂ ಗೊತ್ತಿರೋ ಥರ ಇವಾಗ ಹಾರ್ಟ್ ಡಿಸೀಸು, ಲಿವರ್ ಡಿಸೀಸು, ಕಿಡ್ನಿ, ಬ್ರೈನಲ್ಲಿ ಸ್ಟ್ರೋಕು, ಮತ್ತು ಹಲವು ಕ್ಯಾನ್ಸರ್ಗಳು. ಹೆಣ್ಮಕ್ಳಲ್ಲಿ ತುಂಬ ಮುಖ್ಯ ಇರೋದು ಯೂಟ್ರೈನ್ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು. ಇದಕ್ಕೆಲ್ಲ ಲೀಡಿಂಗ್ ಕಾಸ್ ಇವಾಗ ಒಬೆಸಿಟಿನೇ. ಅದಲ್ಲದೆ ಮತ್ತು ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಕೋಲನ್ ಕ್ಯಾನ್ಸರು, ಈ ಪ್ಯಾಂಕ್ರಿಯಸ್ಸು, ಗಾಲ್ ಬ್ಲಾಡರ್ ಡಿಸೀಸು. ಸೊ ಇವೆಲ್ಲದಕ್ಕೂ ಒಬೆಸಿಟಿನೇ ಮೇನ್ ಕಾರಣ ಆಗಿರುತ್ತೆ. ಸೊ ಈ ರೀತಿ ಒಬೆಸಿಟಿ ಈಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕಲ್ ಅಪಿಯರೆನ್ಸು, ಬಟ್ ಆಲ್ಸೋ ಇಟ್ ಲೀಡ್ಸ್ ಟು ಮೆನಿ ಮೆಡಿಕಲ್ ಡಿಸಾರ್ಡರ್ಸ್. ಸರ್, ಈಗ ನಾನು ಆಗಲೇ ಹೇಳಿದೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಈ ಬೊಜ್ಜಿನಿಂದಾಗಿ ಎದುರಾಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಬಹುದು ಅಂತ? ಮೇನ್ಲಿ ಕೊರೊನರಿ ಆರ್ಟರಿ ಡಿಸೀಸ್ ಅಂತ. ಕೊರೊನರಿ ಆರ್ಟರಿ ಅಥೆರೋಸ್ಕ್ಲೆರೋಸಿಸ್, ಇದು ಕೊಲೆಸ್ಟ್ರಾಲ್ ಬಂದ್ಬಿಟ್ಟು ಇಟ್ಸ್ ಅ ಟೈಪ್ ಆಫ್, ಐ ಮೀನ್ ಒಬಿಸಿಟಿ ಅಂದರೆ ಫ್ಯಾಟ್ ಡಿಸಾರ್ಡರ್, ಅಡಿಪೋಸ್ ಟಿಶ್ಯೂ ಡಿಸಾರ್ಡರ್ಸು. ಈ ನಮ್ಮ ಆರ್ಟ್ರೀಸ್ ಇರುತ್ತಲ್ಲ, ನಮ್ಮ ಬ್ಲಡ್ ವೆಸಲ್ಸು, ಈ ಬ್ಲಡ್ ವೆಸಲ್ಸ್ ಇಂಟೀರಿಯರ್ ಸರ್ಫೇಸ್ನಲ್ಲಿ ಈ ಕೊಲೆಸ್ಟ್ರಾಲ್ಸ್ ಹೋಗಿ ಅಲ್ಲಿ ಡೆಪಾಸಿಟ್ ಆಗ್ತಾ ಕೂತಿರುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಲೆವೆಲ್ ಆದಮೇಲೆ ಅದು ದಟ್ ಕ್ಯಾನ್ ಗೆಟ್ ಬ್ಲಾಕ್ಡ್, ಥ್ರಾಂಬಸ್ ಅಂತ ಅಂತೀವಿ. ಬ್ಲಾಕ್ ಆದರೆ ಅದು ಹಾರ್ಟ್ ಅಟ್ಯಾಕ್, ಸ್ಟ್ರೋಕು, ಮತ್ತು ಕಿಡ್ನಿನಲ್ಲಿ ಹೋದರೆ ಕಿಡ್ನಿ ಅಟ್ಯಾಕು. ಸೊ ಅದರ ಯಾವುದೇ ಒಂದು ಬ್ಲಡ್ ವೆಸಲ್ನಲ್ಲಿ ಬ್ಲಾಕ್ ಆಯಿತು ಅಂದರೆ ಇಟ್ ಕಾಸಸ್ ಅ ಥ್ರೊಂಬೋ ಎಂಬಾಲಿಕ್ ಎಪಿಸೋಡ್. ಸೊ ಮೇನ್ ಥಿಂಗ್ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್, ಅದು ನಮ್ಮ ಕಾಮನೆಸ್ಟು. ನೆಕ್ಸ್ಟ್ ಸ್ಟ್ರೋಕು. ಮೂರನೇದು ಬಂದ್ಬಿಟ್ಟು ಪೆರಿಫರಲ್ ಆರ್ಟ್ರಿ ಡಿಸೀಸ್. ಕೆಲವ್ರಿಗೆ ಏನಾಗುತ್ತೆ, ನಮ್ಮ ಬ್ಲಡ್ ವೆಸಲ್ಸ್ ಕಾಲಿಂದೋ ಕೈಯಿಂದೋ ಆರ್ಟ್ರಿ, ಮೇಯ್ನ್ ಆರ್ಟ್ರಿನಲ್ಲಿ ಈ ಬ್ಲಾಕ್ ಹೋಗಿ ಅಲ್ಲಿ ಬ್ಲಾಕ್ ಆದಮೇಲೆ ಅಲ್ಲಿ ರಕ್ತ ಓಟ ಇರಲ್ಲ. ಸೊ ವಿ ಮೇ ಹ್ಯಾವ್ ಟು ಕಟ್, ಆ ಥರ ಬರೋ ಚಾನ್ಸಸ್. ಸೊ ದೀಸ್ ಆರ್ ದ ಅಕ್ಯೂಟ್ ರೀಸನ್ಸು. ಬಟ್ ಕ್ರಾನಿಕ್ಕಾಗಿ ನೋಡಿದ್ರೆ, ಕ್ರಾನಿಕ್ಕಾಗಿ ಒಬಿಸಿಟಿ ಅಂತ ಮೇಡಮ್ ಹೇಳ್ದಂಗೆ ವಾಟ್ ವಿ ಹ್ಯಾವ್ ಮಿಸ್ಡ್ ಕಮ್ಯುನಿಕೇಟಿಂಗ್ ಇಸ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂದರೆ ನಾವು ಮಲಗಿರುವಾಗ ಬಿಕಾಸ್ ಆಫ್ ನಾವು ಹೊಟ್ಟೆ ಮೇಲೆ ಬೀಳೋದ್ರಿಂದ ಕೆಲವು ಕ್ಷಣಗಳು ನಾವು
ಬ್ರೀತ್ ಮಾಡಲ್ಲ, ವಿ ಡೋಂಟ್ ಬ್ರೀತ್. ಸೊ ರಾತ್ರಿ ನಿದ್ದೆಯಲ್ಲಿ ನಾವು ಸಪೋಸ್ ಇಫ್ ಯು ಡೋಂಟ್ ಟೇಕ್ ಬ್ರೀತ್, ಇಟ್ ಕ್ಯಾನ್ ಇಟ್ ಸೆಲ್ಫ್ ಪ್ರೆಸಿಪಿಟೇಟ್ ಎ ಹಾರ್ಟ್ ಅಟ್ಯಾಕ್. ಈಗ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಬಂದ್ಬಿಟ್ಟು ಈಗಂತೂ ಇಟ್ ಈಸ್ ಸ್ಲೈಟ್ಲಿ ಬೆಟರ್ ಅವೇರ್ನೆಸ್ ಇನ್ ಬೋತ್ ಮೆಡಿಕಲ್ ಫ್ಯಾಟರ್ನಿಟಿ. ನಾವು ಅಷ್ಟೊಂದು ಮುಂಚೆ ಸ್ಲೀಪ್ ಸ್ಟಡಿ ಎಲ್ಲ ಮಾಡಿಸ್ತಾ ಇರಲಿಲ್ಲ, ಅವೈಲಬಿಲಿಟಿ ಆಫ್ ರಿಸೋರ್ಸಸ್ಸು ನಮಗೂ ಅಷ್ಟೊಂದು ಡೀಟೇಲ್ಡ್ ಅವೇರ್ನೆಸ್ ಇರಲಿಲ್ಲ. ಬಟ್ ಹೀಗೆ ವೆನ್ ಎವರ್ ವಿ ಫೈಂಡ್ ಎ ಪರ್ಸನ್ ಸ್ನೋರ್ ಮಾಡೋರು, ಸ್ವಲ್ಪ ದಪ್ಪು ಜಾಸ್ತಿ ಇರೋರಿಗೆ, ಆ್ಯಂಡ್ ಡಯಾಬಿಟೀಸು, ಇಂಥ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರೋರಿಗೆ ಸ್ಲೀಪ್ ಸ್ಟಡಿ ಅಂತ ಒಂದು ಮಾಡ್ತೀವಿ. ಸ್ಲೀಪ್ ಸ್ಟಡಿ ಅಂದರೆ ರಾತ್ರಿ ಮಲ್ಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಗ್ಯಾಜೆಟ್ಸ್ ಎಲ್ಲ ಹಾಕಿರ್ತಾರೆ. ಅದ್ರಲ್ಲಿ 12 hours, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ ಪೇಷಂಟ್ ಮಲಗಿರುವಾಗ ಆ ಗ್ಯಾಜೆಟ್ಸ್ ಬಂದುಬಿಟ್ಟು ಡಿಫ್ರೆಂಟ್ ಪ್ಯಾರಾಮೀಟರ್ಸನ್ನು ರೆಕಾರ್ಡ್ ಮಾಡ್ತಾ ಇರುತ್ತೆ. ಎಷ್ಟೊತ್ತು ಅವರು ನಿದ್ದೆ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ನಿದ್ದೆ ಇತ್ತಾ, ಎರಡನೇದು ಆಕ್ಸಿಜನೇಷನ್ ಸರಿ ಇತ್ತಾ, ಕೆಲವರು ಎಷ್ಟು ಚೆನ್ನಾಗಲೂ ಅವ್ರು ಬ್ರೀತ್ ಮಾಡಿಲ್ಲ, ಎಷ್ಟು ಸತಿ ಅವ್ರು ಗೊರಟೆ ಹೊಡೆದ್ರು, ಅವ್ರದ್ದು ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿತ್ತು, BP ಎಷ್ಟಿತ್ತು, ಪಲ್ಸ್ ರೇಟ್ ಎಷ್ಟಿತ್ತು, ಇಷ್ಟೊಂದು ಇನ್ಫಾರ್ಮೇಷನ್ನು ಓವರ್ ನೈಟ್, ಅದು ಒಂದು 8 hours 6 hours ಎಷ್ಟು ಗಂಟೆ ನಿದ್ದೆ ಮಾಡ್ತಾರೋ ಅದನ್ನು ಡಾಟಾವನ್ನು ಪಿಕಪ್ ಮಾಡುತ್ತೆ. ಅದನ್ನು ಪಿಕಪ್ ಮಾಡಿ ಇಟ್ ವಿಲ್ ಗಿವ್ ಅಸ್ ಅ ರಿಪೋರ್ಟ್. ಅದನ್ನ AHI ಅಂತ ಒಂದು ಪ್ಯಾರಾಮೀಟರ್, ಸ್ಲೀಪ್ ಎಪ್ನಿಯಾ, ಎಪ್ನಿಯಾ ಹೈಪರ್ ಎಪ್ನಿಯಾ ಇಂಡೆಕ್ಸ್ ಅಂತ ಅಂತೀವಿ. ಎಪ್ನಿಯಾ ಹೈಪರ್ ಎಪ್ನಿಯಾ ಇಂಡೆಕ್ಸ್ ಹೆಚ್ಚಿದ್ದರೆ ಅವ್ರಿಗೆ CPAP ಅಂತ ಒಂದು ಇನ್ಸ್ಟ್ರೂಮೆಂಟ್, ಒಂದು ಮಿಷನ್ನು ರಾತ್ರಿ ಮಲಗುವಾಗ ಹಾಕ್ಕೊಂಡ್ರೆ ಈ ಒಬೀಸ್ ಪೇಷಂಟ್ ಅವರಿಗೆ ಹಾರ್ಟ್ ಅಟ್ಯಾಕು ಇಂಥ ಬರೋ ಚಾನ್ಸಸ್ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ನಿದ್ದೆ ಕ್ವಾಲಿಟಿ ಬೆಟರ್ ಆಗಿರುತ್ತೆ. ಬೆಳಗ್ಗೆ ಎದ್ದೇಳುವಾಗ ದೇ ವಿಲ್ ಫೀಲ್ ಫ್ರೆಶ್, ಎನರ್ಜೆಟಿಕ್. ಸೊ ಈ ಸ್ಲೀಪ್ ಎಪ್ನಿಯಾ ಈಸ್ ಒನ್ ಆಫ್ ದ ಮೇಜರ್ ಹಿಡ್ಡನ್ ಕಂಡೀಷನ್ ಅಲಾಂಗ್ ವಿತ್ ಒಬಿಸಿಟಿ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಯಾರಾದರೂ ಒಬೀಸ್ ನೋಡಿದ್ರೆ ಅವ್ರಿಗೇನಾದ್ರು ನಿದ್ದೆಲ್ಲಾದರೂ ಕಷ್ಟ ಇದೆ ಅಂತ ಗೊತ್ತಾಗಿದ್ರೆ ಸ್ಲೀಪ್ ಸ್ಟಡಿ ಮಾಡಲೇಬೇಕು. ಆ ಥರ ಏನಾದರೂ ಇದ್ದರೆ CPAP ಅವಶ್ಯಕತೆ ಇದ್ದರೆ ಕೊಡಲೇಬೇಕಾಗತ್ತೆ. ಮೇಡಮ್ ಅವ್ರೆ, ಈಗ ಪ್ರಮುಖವಾಗಿ ಮಕ್ಕಳಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಅಂತ ಹೇಳಿದಾಗ ಪೋಷಕರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಅಂದರೆ ಮಕ್ಕಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅಂಥೇಳಿ ಈ ಸಮಯದಲ್ಲಿ. ಸೊ ಹೇಗೆ ಅಂದರೆ ಪೋಷಕರು ಅವರ ಪಾತ್ರ ಹೇಗಿರಬೇಕು, ಮತ್ತು ಮಕ್ಕಳಲ್ಲಿ ಯಾಕೆ ಕಾಣಿಸಿಕೊಳ್ತಾ ಇದೆ ಇತ್ತೀಚೆಗೆ ಅಂತೇಳಿ? ಸೊ ಪೋಷಕರದ್ದು ಈಗ ಮಾತಾಡಿದ್ರೆ ನಾವು ಟು ಅಗೇನ್ ಇಟ್ ಆಲ್ ಕಮ್ಸ್ ಡೌನ್ ಟು ಡಯಟ್ ಹೇಗಿರಬೇಕು, ಅವ್ರದ್ದು ಆ್ಯಕ್ಟಿವಿಟಿ ಹೇಗಿರಬೇಕು ಅಂತ ಅಲ್ವಾ. ಈಗ ಡಯಟ್ ಈಸಿ ಅವೈಲಬಿಲಿಟಿ ಆಫ್ ಜಂಕ್ ಫುಡ್ ಇರೋದ್ರಿಂದ, ಅಥವಾ ವಿ ಕೆನಾಟ್ ಬ್ಲೇಮ್ ಎನಿವನ್. ಇವಾಗ ಮೋಸ್ಟ್ ಆಫ್ ದ ಮದರ್ಸ್ನೂ ವರ್ಕಿಂಗ್ ಇರ್ತಾರೆ. ಸೊ ಎಲ್ಲರಿಗೂ ಒಂದು ಕುಕ್ ಇಟ್ಕೊಂಡು ಶೆಫ್ ಇಟ್ಕೊಂಡು ಎಲ್ಲನೂ ಅಡುಗೆ ಮಾಡಿಸ್ಬೇಕು, ಅದು ಆಗಲ್ಲ. ಸೊ ಒಂದೊಂದು ಸಾರಿ ನಾವು ಶಾರ್ಟ್ಕಟ್ ತೊಗೊಳ್ತೀವಿ, ಕುಕ್ ಮಾಡಿ ಆಗದೆ ಟೈಮಲ್ಲಿ ಜಂಕ್ ಫುಡ್ಡು ಆ ರೀತಿ. ಸೊ ಅದನ್ನೆಲ್ಲ ಕಾನ್ಷಿಯಸ್ಲಿ ಅವಾಯ್ಡ್ ಮಾಡಿಕೊಂಡು ಡಯಟು, ನಾವು ಈಗ ಟಿಫಿನ್ ಪ್ಯಾಕ್ ಮಾಡೋದು, ಈಗ ಬೆಳಗ್ಗೆ ಎದ್ದು ಅದನ್ನೆಲ್ಲ ಮಾಡಿ ಸಮ್ಟೈಮ್ಸ್ ಇಟ್ಸ್ ಅನ್ ಈಸಿ ವೇ ಔಟ್. ಬಟ್ ವಾಟ್ ಈಸ್ ಹಾರ್ಟ್ನಿಂಗ್ ಅಂತಂದರೆ ಎಲ್ಲ ಸ್ಕೂಲ್ಸ್ ಕೂಡ ಒಂದು ಡಯಟ್ ಚಾರ್ಟ್, ಎಷ್ಟೊಂದು ಸ್ಕೂಲ್ಸು ಇವಾಗ ಈ ರೀತಿ ಒಳ್ಳೆ ಫುಡ್ಡನ್ನು ಕಳಿಸ್ಕೊಡಿ ಅಂತ ಮಕ್ಕಳಲ್ಲಿ ಅವೇರ್ನೆಸ್ಸು ಮಾಡುತ್ತೆ, ಮತ್ತು ಪೇರೆಂಟ್ಸ್ಗೂ ಒಂದು ಚಾರ್ಟ್ ಕಳಿಸ್ಕೊಡ್ತಾರೆ. ಸೊ ನಮಗೆ ಒಂದು ಕಾನ್ಷಿಯಸ್ ಎಫರ್ಟ್ ಬೇಕು, ಅದಕ್ಕೆ ಒಂದು ಹೆಲ್ದಿ ಡಯಟ್ ನಾವು ಮಗುಗೆ ಕೊಡಬೇಕು ಅಂತಂದರೆ. ಆಮೇಲೆ ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ಎಷ್ಟೋ ಜನ ಮಕ್ಕಳು ಈಗ ಹೋಮ್ವರ್ಕ್ ಇರುತ್ತೆ, ಅಥವಾ ಕೆಳಗಡೆ ಹೋಗಲಿಕ್ಕೆ ಯಾರು ಕರ್ಕೊಂಡು ಹೋಗಲಿಕ್ಕೆ, ಆಟ ಆಡಲಿಕ್ಕೆ ಯಾರಾದರೂ ಕೆಳಗಡೆ ಅಕಂಪ್ನಿ ಮಾಡಲಿಕ್ಕಿಲ್ಲ. ಸೊ TV ಮುಂದೆ ಕುತ್ಕೊಂಡ್ಬಿಟ್ಟು ಇಡೀ ಸಾಯಂಕಾಲ ಅಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ. ಸೊ ಅದನ್ನು ಆ್ಯಕ್ಟಿವ್ಲಿ ಮಕ್ಕಳಿಗೆ ಕೆಳಗಡೆ ಹೋಗಿ ಆಟ ಆಡಬೇಕು, ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಎಂಗೇಜ್ ಮಾಡಬೇಕು, ಆ ಟೈಮ್ ಕೊಡಬೇಕು ಪೋಷಕರು ತಮ್ಮ ಮಕ್ಕಳಿಗೆ. ಸೊ ಎರಡರಿಂದನೂ ಡಯಟ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಪೋಷಕರದ ಭಾಗ ಬರುತ್ತೆ. ಮೊಬೈಲ್ ಫೋನ್ಸ್ ಕಟ್ ಅದು ಮೇಯ್ನ್. ಮಕ್ಕಳಿಗೆ ಬಂದ ತಕ್ಷಣ ಮಕ್ಕಳು ಸೈಲೆಂಟ್ ಇರಬೇಕು ಅಂದರೆ ಸೈಲೆಂಟ್ ಆಗಿಬಿಡ್ತಾರೆ. ಹಂಗಾಗಿ ಪೋಷಕರು ಬಹಳ ಎಚ್ಚರವನ್ನು ವಹಿಸಬೇಕು. ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಅಂತ ಹೇಳಿದಾಗ ಅವರ ಬೆಳವಣಿಗೆ ಹೇಗಾಗುತ್ತೆ ಅಂತೇಳಿ ಅದು ಕೂಡ ಈಗ ಚಿಕ್ಕ ಮಕ್ಕಳಿಂದಲೇ ನೋಡಿ, ಊಟ ಮಾಡಿಸ್ಬೇಕಾದ್ರೂ ಕೂಡ ಅಳ್ತಾರೆ, ಏನೋ ಕೊಡ್ಬೇಕು, ಊಟ ಮಾಡಿಸೋದು, TV ಮುಂದೆನೆ ಕುತ್ಕೊಂಡೇ ಊಟ ಮಾಡಿಸೋದು. ಇಲ್ಲ ಅಂತಂದ್ರೆ ಅವ್ರ ಹಿಂದೆ ಓಡಾಡಿ ಊಟ ಮಾಡಿಸ್ಲಿಕ್ಕಾಗಲ್ಲ. ನಮ್ಮ ಕನ್ವೀನಿಯನ್ಸ್ಗಾಗಿ ನಾವು ಸ್ಟಾರ್ಟ್ ಮಾಡಿರ್ತೀವಿ ಇದೆಲ್ಲ ಮಾಡೋದು, ಬಟ್ ಅದು ಕ್ರಮೇಣ ಅದೇ ಅಭ್ಯಾಸ ಆಗಿಬಿಡುತ್ತೆ. ಅದನ್ನು ಸ್ಟಾಪ್ ಮಾಡೋದು ಆಮೇಲೆ ಕಷ್ಟ ಆಗಿಬಿಡುತ್ತೆ. ಸೊ ಇನಿಷಿಯಲಿನೇ ಆ ರೀತಿ ನಾವು ಇಟ್ಸ್ ಈಸಿಯರ್ ಸೆಡ್ ಡನ್ ದೆನ್ ಹೇಳ್ತೀವಿ. ಪ್ರತಿ ಡಿಬೇಟಲ್ಲೂ ಕೂಡ ಇದನ್ನೇ ಹೇಳೋದು, ಸೋಷಿಯಲ್ ಮೀಡಿಯಾ ಬಹಳ ಡೇಂಜರ್ ಅಂತೇಳಿ, ಅಂದರೆ ಮಕ್ಕಳಿಗೆ ಪ್ರಮುಖವಾಗಿ. ಬಟ್ ಅದು ಸಾಧ್ಯ ಆಗತ್ತಂದರೆ ಹೇಗೆ? ನೀವು ನಿಮ್ಮ ಮಕ್ಕಳಿಗೆ ಫೋನೇ ಕೊಡೋದಿಲ್ವಾ? 100% ಹೋದ ತಕ್ಷಣ ಫೋನ್ ಹೋದ ತಕ್ಷಣ ಇರಲ್ಲ. ಡಿಫಿಕಲ್ಟ್. ನಾವು ಹೆಂಗಂದರೆ ನಾವು ನಮ್ಮ ಅನುಕೂಲಕ್ಕೆ ಮೊಬೈಲ್ ಕೊಟ್ಟು ಇಲ್ಲ ಒಂದು iPad ಕೊಟ್ಟು ಏನೋ ಒಂದು ಎಂಗೇಜ್ ಮಾಡಿಟ್ಟಿರ್ತೀವಿ. ನಮ್ಮ ಟೈಮ್ ಕೊಡೋಕ್ಕಾಗಲ್ಲ ಅಂತ ವಿ ಗಿವ್ ದ ಗ್ಯಾಜೆಟ್ಸ್. ಬಟ್ ಗ್ಯಾಜೆಟ್ಸ್ ವಿಲ್ ನಾಟ್ ರೀಪ್ಲೇಸ್ ಅಸ್. ಬಟ್ ಏನಾಗುತ್ತೆ ಅಂದರೆ ದೇ ಗೆಟ್ ಬೌಂಡ್ ಟು ಇಟ್.
ಯಾರು ಇದ್ರೂ ಇಲ್ಲದ್ರೂ ಅವ್ರಿಗೊಂದು ಮೊಬೈಲ್ ಕೊಟ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲೇ ಸೋಫಾ ಮೇಲೆ ಹಂಗೆ ಕೂತಿರ್ತಾರೆ. ಸೊ ಜೊತೆಯಲ್ಲಿ ಸ್ನ್ಯಾಕ್ಸು ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಈಗ ಜೆಪ್ಟೋ ಎಲ್ಲ ಆರ್ಡರ್ ಮಾಡಿ ಅಲ್ಲೇ ತಿನ್ಕೊಂಡು ಆಟ ಆಡ್ಕೊಂಡಿದ್ರೆ ಎಲ್ಲಿ ನೋ ಚಾನ್ಸ್ ಆಫ್ ಬರ್ನ್ಔಟ್. ಮತ್ತು ಈಗ ಸಹಜವಾಗಿ ಮಕ್ಕಳಲ್ಲಿ ಈ ರೀತಿಯ ಸಮಸ್ಯೆ ಎದುರಾದಾಗ ಮುಂದಿನ ಬೆಳವಣಿಗೆ ಕೂಡ ಮಾರಕ ಆಗುತ್ತೆ. ಯಾಕಂದರೆ ಆರ್ಥಿಕತೆಯಲ್ಲಿ ಸಾಕಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಆರ್ಥಿಕತೆಯಲ್ಲಿ ಮತ್ತು ಉತ್ಪಾದನೆಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಮುಂದೆ ಯಾವ ರೀತಿ ಅಂದರೆ ಇದೇ ಟ್ರೆಂಡ್ ಅದು 2050ರಲ್ಲಿ ಹತ್ತತ್ರ 44 ಕೋಟಿ ದಾಡುತ್ತೆ ಅಂತ ಹೇಳಿದಾಗ ನಮ್ಮ ದೇಶದ ಅಭಿವೃದ್ಧಿ ಎತ್ತ ಸಾಗ್ಬೋದು ಅಂತೇಳಿ ಆ ಮೂಮೆಂಟಲ್ಲಿ ಅಲ್ಲ, ಬಿಕಾಸ್ ಇವಾಗ ಪಾಪ್ಯುಲೇಷನ್ ಹೆಲ್ದಿ ಇದ್ದಾಗ ಮಾತ್ರ ನಾವು ಹೆಲ್ದಿ ಇದ್ದಾಗಲೇ ನಾವು ಕೆಲಸ ಮಾಡ್ಬೋದು. ಸೊ ಬೇಸಿಕಲಿ ವೆನ್ ವಿ ಆರ್ ಲುಕಿಂಗ್ ಎಟ್ ದ ಲಾರ್ಜರ್ ಪ್ರಾಬ್ಲಮ್ ಒಬೆಸಿಟಿ, ನಮ್ಮದು ಎಕಾನಮಿ ಇಫೆಕ್ಟ್ ಆಗುತ್ತೆ ಅಂತಂದರೆ ಬಿಕಾಸ್ ಒಬೆಸಿಟಿ ಇಸ್ ಸಚ್ ಎ ಮೇಜರ್ ಪ್ರಾಬ್ಲಮ್. ತೂಕದಿಂದ ಬರೋ ಎಲ್ಲ ಮೆಡಿಕಲ್ ಕಂಡೀಷನ್ಸು ಈ ರೀತಿ ಒಂದು ಎಂಟೈರ್ಲಿ ಹೆಲ್ದಿ ಪಾಪ್ಯುಲೇಷನ್ ಕೆಲಸ ಮಾಡಲಿಕ್ಕೆ ಬರಬಹುದಾದ ಈ ಪಾಪ್ಯುಲೇಷನ್ ಕಡಿಮೆ ಆದಾಗ ಆಬ್ವಿಯಸ್ಲಿ ಇಟ್ ವಿಲ್ ಅಫೆಕ್ಟ್ ದ ಎಕಾನಮಿ. ಯಾರು ಹೆಲ್ದಿಯಾಗಿ ಕೆಲಸ, ಈಗ ಆಫೀಸಲ್ಲಿ ಮೊನ್ನೆ ಹೆಣ್ಮಕ್ಳದ್ದು ಅದು ಪೀರಿಯಡ್ಸ್ ಟೈಮಲ್ಲಿ ಲೀವ್, ಇಟ್ ವಾಸ್ ಅ ಬಿಗ್ ಡಿಬೇಟು. ಸೊ ಎಲ್ಲರಿಗೂ ಲೀವ್ ಕೊಟ್ಟರೆ ಕೆಲಸ ಯಾರು ಮಾಡ್ತಾರಂತ. ಸೊ ಇದೇ ರೀತಿ ಒಂದು ಹೆಲ್ದಿ ಪಾಪ್ಯುಲೇಷನ್ ಇಲ್ಲದೆ ಇರುವಾಗ ಕೆಲಸ ಮಾಡೋದು ಹೇಗೆ, ಆರ್ಥಿಕತೆ ಮುಂದೆ ಹೋಗೋದು ಹೇಗೆ? ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಇಶ್ಯೂ ಐ ಥಿಂಕ್ ಆಸ್ ಅ ಕಂಟ್ರಿ ವಿ ಫೇಸ್ ಟುಡೇ. So it is not just about a personal but maybe at a much larger picture that we are looking at. Why ಈ ಒಬೆಸಿಟಿನ ಅಡ್ರೆಸ್ ಮಾಡೋದು ತುಂಬ ಮುಖ್ಯವಾಗಿದೆ. ಇವಾಗ ಪ್ರೈಮ್ ಮಿನಿಸ್ಟರೇ ಆ ಒಂದು ಟಾಪಿಕ್ ರೇಸ್ ಮಾಡಿದ್ದಾರೆ ಅಂತಂದರೆ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ನಮಗೆ ಅಂತ ನಾವು ಇದರಿಂದನೇ ಊಹಿಸ್ಕೋಬಹುದು. ಸರ್, ಈಗ add on to what madam said, just something flash. We Indians are considered as thin fat Indians. Thin fat Indians ಅಂದರೆ ನಾವು ಕಂಪೇರಿಂಗ್ ಟು ಈ ಫೋಟೋನಲ್ಲಿ ತೋರಿಸ್ತಾರಲ್ಲ ಆ ಥರ ದಪ್ಪಗಿರೋದು ನಮ್ಮ ದೇಶದಲ್ಲಿ ತುಂಬ ಕಡಿಮೆ. ನೀವು ಯುರೋಪ್, US, UK ಎಲ್ಲ ನೋಡಿದ್ರೆ ಒಬ್ಬರೊಬ್ಬರು ದೇಲ್ ಬಿ ಲೈಕ್ 40, 44, 48, 50 ಹಂಗಿರ್ತಾರೆ. ನಮ್ಮಲ್ಲಿ ಈವನ್ ಇಫ್ ಯು ಕನ್ಸಿಡರ್ ಅಸ್ 25 ಇಲ್ಲ 30, 28 ಇದ್ದರೆ ವಿ ಆರ್ ಕನ್ಸಿಡರ್ ಆಸ್ ಒಬೀಸ್ ಫ್ಯಾಟ್. ಯಾಕೆ ವಿ ಕಾಲ್ ಆಸ್ ಅ ಥಿನ್ ಫ್ಯಾಟ್ ಇಂಡಿಯನ್ಸ್ ಅಂದರೆ ನಮಗೆ ಟ್ರಂಕಲ್ ಒಬಿಸಿಟಿಗಿಂತ ನಮ್ಮ ವಿಸ್ರಲ್ ಒಬಿಸಿಟಿ ಅಂತ ಇರುತ್ತೆ. ವಿಸ್ರಲ್ ಒಬಿಸಿಟಿ ಅಂದರೆ ನಮ್ಮದು ಆರ್ಗನ್ಸ್ ಇರ್ತಾರೆ, ಪ್ಯಾನ್ಕ್ರಿಯಾಸ್ ಮೇಲೆ ಇರೋದು ಫ್ಯಾಟು, ಲಿವರ್ ಮೇಲೆ ಇರೋದು ಫ್ಯಾಟು, ಹಾರ್ಟ್ ಸುತ್ತಕೊಂಡಿರೋದು ಫ್ಯಾಟು. ಈ ವಿಸ್ರಲ್ ಫ್ಯಾಟ್ ನಮ್ಮ ದೇಶದಲ್ಲಿದೆ. ಇಂಡಿಯನ್ಸ್ಗೆ ಆರ್ ಸೌತ್ ಈಸ್ಟ್ ಏಷ್ಯನ್ಸ್ಗೆ ಹೆಚ್ಚು ಕಂಪೇರಿಂಗ್ ಟು ದಿ ಯುರೋಪಿಯನ್ಸ್. ನಾವು ಕಂಪೇರ್ ಮಾಡಿದ್ರೆ ಅಷ್ಟು ದಪ್ಪ ಇಲ್ಲದ್ರೂ ಮೆಟಬಾಲಿಕ್ ಡಿಸಾರ್ಡರ್ಸ್ ಅವ್ರಿಗಿಂತ ನಮ್ಗೆ ಹೆಚ್ಚು. ದಟ್ ಈಸ್ ಬಿಕಾಸ್ ಆಫ್ ಅ ರೇಸ್, ನಮ್ಮ ಜೀನ್ಸು. ಸೊ ವಿ ಆರ್ ಮೋರ್ ಪ್ರೋನ್ ಫಾರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಆ್ಯಂಡ್ ವಿ ಆರ್ ಕನ್ಸಿಡರ್ಡ್ ಆಸ್ ಥಿನ್ ಫ್ಯಾಟ್ ಇಂಡಿಯನ್ಸ್ ಆಸ್ ಕಂಪೇರ್ಡ್ ಟು ದ ನಾರ್ಮಲ್ ಒಬೀಸ್ ವಿಚ್ ಯು ಸಿ ಇನ್ ದ ವೆಸ್ಟ್. ಸೊ ವಿಸ್ರಲ್ ಫ್ಯಾಟ್ ಇರೋದ್ರಿಂದ ಸರ್ ಹೇಳ್ದಂಗೆ ಇಟ್ ಈಸ್ ನಾಟ್ ವಿಸಿಬಲ್. ಸೊ ನಾವು ತಿನ್ನೋದಿವಿ ಅಂತ ನಾವು ಅಂದ್ಕೊಂಡ್ರು ಕೂಡ ಒಳಗಡೆ ವಿಸ್ರಲ್ ಫ್ಯಾಟ್ ಇಸ್ ವಾಟ್ ಇಸ್ ಇನ್ಸೈಡ್ ಯುವರ್ ಬಾಡಿ ವಿಚ್ ನಾವು ನೋಡಿದ ತಕ್ಷಣ ನಮಗೆ ಇವ್ರು ಫ್ಯಾಟ್ ಇದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಸೊ ಫಾರ್ ದ್ಯಾಟ್ ಸೊ ಗೊತ್ತಾಗಲ್ಲ ಜನರಿಗೆ ಸೊ ನಾವು ಫ್ಯಾಟ್ ಇದ್ದೀವಿ ಅಂತ, ಬಿಕಾಸ್ ಅದೆಲ್ಲ ಆರ್ಗನ್ ಸುತ್ತಮುತ್ತಲೇ ಇರೋದು. ಸೊ ದಟ್ ಇಸ್ ವೈ ದಟ್ ದ ಕಾನ್ಸೆಪ್ಟ್ ಸರ್ ಹೇಳ್ದಂಗೆ ಥಿನ್ ಫ್ಯಾಟ್ ಪೀಪಲ್ ವಿ ಆರ್ ಕನ್ಸಿಡರ್ಡ್ ಆಸ್ ಇಂಡಿಯನ್ಸ್ ಅಂತ. ನಾವು ದಪ್ಪ ಇಲ್ಲ ಅಂತ ಒಬೀಸ್ ಅಂತ ಇಲ್ಲ, ಆಚೆಯಿಂದ ದಪ್ಪಲ್ಲ, ಒಳಗಡೆ ನಮ್ಮ ಆರ್ಗನ್ಸ್ ಮೇಲೆ ಕೊಬ್ಬು ಸುತ್ತಕೊಂಡಿದ್ರು ದಪ್ಪನೇ. ಅದರಿಂದ ಏನು ಪ್ರಾಬ್ಲಮ್ಸ್ ಬರುತ್ತೋ ಅದಕ್ಕೆ ಮೋರ್ ಇನ್ ಇಂಡಿಯನ್ಸ್ ಆಸ್ ಕಂಪೇರ್ಡ್ ಟು ವೆಸ್ಟರ್ನರ್ಸ್. ಸರ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಅಷ್ಟೊಂದು ಡೇಂಜರ್ ಆಯಿತು ಅಂತ. ಇದು ಮೂಲ ಕಾರಣ ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸು, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸು, ರೀನಲ್ ಡಿಸಾರ್ಡರ್ಸು ಎಲ್ಲದಕ್ಕೂ ಮೂಲ ಕಾರಣ ಬಂದ್ಬಿಟ್ಟು ಒಬಿಸಿಟಿ. ಇದನ್ನು ನಾವು ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡಿ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇಲ್ಲ ಕರೆಕ್ಟ್ ಮಾಡಿದ್ರೆ ಆ ಕಾನ್ಸಿಕ್ವೆನ್ಸಸ್ಸು, ಕಾಂಪ್ಲಿಕೇಶನ್ಸ್ ತುಂಬ ಕಡಿಮೆ ಇರುತ್ತೆ. ವಾಟ್ ಎವರ್ ಅವರ್ ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಇಂಪ್ಲಿಮೆಂಟೆಡ್, ಅದು ಇಫ್ ಯು ಆರ್ ಏಬಲ್ ಟು ಅಚೀವ್ 50% ಆದರೂ ಎನಾರ್ಮಸ್ ಹೆಲ್ತ್ ಕೇರ್ ಬರ್ಡನ್ ಕಡಿಮೆ ಆಗುತ್ತೆ. ನಮ್ಮ ಹೆಲ್ತ್ ಕೇರ್ ಬಡ್ಜೆಟ್ನಲ್ಲಿ ಅಷ್ಟೊಂದು ದುಡ್ಡು will be saved. Not only ದುಡ್ಡು but our experiences of the health will also get better. ನಾವು ಒನ್ಸ್ ಇಫ್ ಯು ಆರ್ ಸ್ಲಿಮ್, ನಾವು ಸಣ್ಣವಾಗಿ ಅಪ್ರೋಪ್ರಿಯೇಟ್ ವೆಯ್ಟ್ನಲ್ಲಿದ್ದರೆ ನಾವು ಫ್ರೀಯಾಗಿರ್ತೀವಿ. ಏನು ಕೆಲಸ ಮಾಡಬೇಕು, ನಡಿಬೇಕು, ಓಡಬೇಕು, ಎಂಥದ್ದು ಮಾಡ್ತೀವಿ. ಬಟ್ ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ಒಂಥರ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಎಲ್ಲಾದ್ರೂ ಹೋದ್ರು ನಾನು ದಪ್ಪ ಇದ್ದೀನಿ ಅಂತ ಒಂದು ಸೋಷಿಯಲ್ ಟ್ಯಾಬು ಇರುತ್ತೆ. ಅಲ್ಲ ಆಚೆ ಕಡೆ ಹೆಂಗೆ ಹೋಗಬೇಕು ಅದೆಲ್ಲ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಬರ್ತಾ ಇರುತ್ತೆ. ಸೊ I think optimizing the body weight should be the goal. And as I said, enormous burden on the healthcare. So ಇವಾಗ ಅವ್ರನ್ನ ಟ್ರೀಟ್ ಮಾಡಬೇಕಾಗಿ ನಾವು ವಾಟ್ ಎವರ್ ವಿ ಸ್ಪೆಂಡ್ ಇನ್ ಟ್ರೀಟಿಂಗ್ ಒಬೆಸಿಟಿ, ಅದು ಹೀಗೆ ಇಷ್ಟು ಜನರು ಮುಂದೆ ಒಬೀಸ್ ಆದರೆ ಸೊ ಜಸ್ಟ್ ನಾವು ಎಷ್ಟು ದುಡ್ಡು ಸ್ಪೆಂಡ್ ಮಾಡಬೇಕು ಅವ್ರ ಮೇಲೆ ಅವ್ರನ್ನ ಟ್ರೀಟ್ ಮಾಡಲಿಕ್ಕೆ. ಸೊ ಒನ್ ಇಸ್ ನಮಗೆ ಹೆಲ್ದಿ ಪಾಪ್ಯುಲೇಷನ್ ಇರಲ್ಲ, ಪ್ಲಸ್ ನಾವು ಅವ್ರನ್ನ ಟ್ರೀಟ್ ಮಾಡಲಿಕ್ಕೆ ಮಾಡೋ
ಬಜೆಟ್ ಹೆಲ್ತ್ ಕೇರ್. ಅಂದ್ರೆ ಆರಂಭದಲ್ಲಿ ಎಚ್ಚೆತ್ಕೊಂಡ್ರೆ ಒಳ್ಳೇದು, ಅದು ಅತಿ ಆದ್ರೆ ಮತ್ತೆ ಅದು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಅದು ಜಾಸ್ತಿ ಆದ್ರೆ ಮತ್ತೆ ಅದನ್ನ ಕರಗಿಸ್ಕೊಳ್ಳೋಕ್ಕೂ ವಾಪಸ್ ಬರೋದು ಬಹಳ ಕಷ್ಟ ಆಗುತ್ತೆ. ಮೇಡಮ್, ಈಗ ಪ್ರಮುಖವಾಗಿ ಈ ಆಹಾರ ಕ್ರಮಗಳು ಹೇಗಿರಬೇಕು ಅಂತ ಹೇಳಿ, ಯಾಕಂದ್ರೆ ಈಗ ಫುಡ್ ಇಂದಾಗಿನೇ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಸೂಕ್ತವಾಗಿರುವಂತಹ ಆಹಾರ ಕ್ರಮಗಳು ಏನು? ಫುಡ್ ಬಗ್ಗೆ ಮಾತಾಡಿದ್ರೆ ನಾವು ಹೈ ಡಯಟ್ರಿ ಫೈಬರ್ಸು, ಲೋ ಕ್ಯಾಲರೀಸು. ನಮ್ಮದೇನು ಮೂಲ, ನಮ್ಮದೇನು ಇಂಡಿಯನ್ ಫುಡ್ ಇತ್ತು ಮುಂಚೆ, ನಾವು ಯಾವಾಗ ಇದ್ದಾಗ ಮುದ್ದೆ ತಿಂತಿದ್ವಿ, ಯಾವಾಗ ಜೋಳ ತಿಂತಾ ಇದ್ವಿ, ವಿಚ್ ವಾಸ್ ರಾ ವಿಚ್ ವಾಸ್ ಲೋ ಕ್ಯಾಲರಿ ಆ್ಯಂಡ್ ಇಟ್ ವಾಸ್ ಹೈ ಫೈಬರ್. ಸೊ ಬೇಸಿಕಲಿ ಇವಾಗ ಪ್ರೊಸೆಸ್ ಫುಡ್, ಇವಾಗೆಲ್ಲ ಪಿಜ್ಜಾಸ್ ಇರಲಿ, ಬರ್ಗರ್ಸ್ ಇರಲಿ, ಅದೆಲ್ಲ ಮೈದಾದಲ್ಲಿ ಯಾವುದು ದರ್ ಇಸ್ ಜಸ್ಟ್ ಎಂಟಿ ಕ್ಯಾಲರೀಸ್ ಅದರಲ್ಲಿ. ಸೊ ಮೂವಿಂಗ್ ಫ್ರಮ್ ದ್ಯಾಟ್ ಟು ವಾಟ್ ವಾಸ್ ಅವರ್ ಒರಿಜಿನಲ್ ಡಯಟ್, ನಾವು ಮೊದಲು ಯಾವ ರೀತಿ ತಿಂತಾ ಇದ್ವಿ, ಇವಾಗ ಮುದ್ದೆ ಇರಲಿ, ಜೋಳದ ರೊಟ್ಟೆ ಇರಲಿ, ಅಥವಾ ಆ ರೀತಿ ಫುಡ್ಗೆ ಪ್ಲಸ್ ಇನ್ಕ್ಲೂಡಿಂಗ್ ಫೈಬರ್ಸು, ಸ್ಯಾಲೆಡ್ಸ್ ಇನ್ಕ್ಲೂಡ್ ಮಾಡೋದು, ಫ್ರೂಟ್ಸು ಆ್ಯಂಡ್ ಇದು ಕೋಕು. ಈಗ ಅದೊಂದು ಫ್ಯಾಷನ್ ಇವಾಗ ಸ್ಟೇಟ್ಮೆಂಟು, ಮಕ್ಕಳಿಗೆ ಕುಡಿಲೇಬೇಕು, ಪಾರ್ಟಿಯಲ್ಲಿ ಕೋಕು ಜ್ಯೂಸು ಕಂಪಲ್ಸರಿ ದ್ಯಾಟ್ ಅದನ್ನ ಬದಲೇ ನಾವು ಫ್ರೆಶ್ ಜ್ಯೂಸಸ್ಗೆ ಮೂವ್ ಆದರೆ. ಸೊ ಡಯಟನ್ನು ನಾವು ಒಂದು ಹೈ ಫೈಬರ್ ಡಯಟನ್ನು ವಿ ಹ್ಯಾವ್ ಟು ಚೇಂಜ್ ಓವರ್ ಫ್ರಮ್ ವಾಟ್ ವಿ ಆರ್ ಈಟಿಂಗ್ ಆಸ್ ಅ ಪ್ರೊಸೆಸ್ಡ್ ಫುಡ್. ಸೊ WHO ಹ್ಯಾಸ್ ಗಿವನ್ ವೆರಿ ಗುಡ್ ಇನ್ಸ್ಟ್ರಕ್ಷನ್ಸು, ಎಷ್ಟು ಪೋರ್ಷನ್ಸ್ ನಾವು ಇದರಲ್ಲಿ ನಾವು ಫೈಬರ್ ಇರಬೇಕು, ಎಷ್ಟು ಪೋರ್ಷನ್ಸ್ ನಾವು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಯಾವ ರೀತಿ ಅದನ್ನು ಫಾಲೋ ಮಾಡಬೇಕು ಅಂತ. ದೆರ್ ಆರ್ ಮೆನಿ ಗೈಡ್ಲೈನ್ಸ್. ಐ ಥಿಂಕ್ ಸರ್ ಕ್ಯಾನ್ ಪುಟ್ ಅ ಬೆಟರ್. ವೆರಿ ಲೋ ಮೇಡಮ್ ಹೇಳ್ದಂಗೆ ನಮ್ಮ ಡಯಟ್ನಲ್ಲಿ ಪ್ರಿಡಾಮಿನೆಂಟ್ಲಿ ಕಾರ್ಬ್ಸನ್ನು ಕಡಿಮೆ ಮಾಡಿ ಪ್ರೋಟೀನ್ಸ್ ಆ್ಯಂಡ್ ಫೈಬರ್ ಹೆಚ್ಚು ಮಾಡಬೇಕು. ದಟ್ ಈಸ್ ಅವರ್ ಕೀ ಗೋಲ್. ಮೇ ಬಿ ಗ್ರೋಯಿಂಗ್ ಚೈಲ್ಡ್ ಆಗಲಿ, ಚಿಲ್ಡ್ರನ್ಸ್ ಆಗಲಿ, ಈವನ್ ಅಡಲ್ಟ್ಸು ವೆಯ್ಟ್ ಲಾಸ್ ಆಗಬೇಕಂದ್ರೆ ನಮ್ಮ ಕಾರ್ಬ್ಸನ್ನು ಕಡಿಮೆ ಮಾಡಿ, ಕಾರ್ಬ್ಸ್ ಕಡಿಮೆ ಮಾಡಿದ್ರೆ ಬೇರೆ ಏನಾದರೂ ಹೆಚ್ಚು ಮಾಡಬೇಕು, ಇಲ್ಲಾಂದರೆ ವಿಲ್ ಬಿ ನಮ್ಮ ಓವರ್ ಆಲ್ ಬ್ಯಾಲೆನ್ಸ್ ಕೆಟ್ಟೋಗುತ್ತೆ. ಸೊ ಅದನ್ನು ನಾರ್ಮಲೈಸ್ ಮಾಡೋಕ್ಕೆ ಪ್ರೋಟೀನ್ ಹೆಚ್ಚು ಮಾಡಬೇಕು. ಸೊ ಜನರಲಿ ವೆರಿ ಲೋ ಕಾರ್ಬ್ ಡಯಟ್ ಅಂದರೆ 35%ಗಿಂತ ಕೆಳಗೆ ಕಾರ್ಬ್ಸ್ ಇದ್ದರೆ ವೆರಿ ಲೋ ಕಾರ್ಬ್ ಡಯಟ್ ಇರ್ತೀವಿ. ನಾರ್ಮಲ್ ಕಾರ್ಬ್ ಡಯಟ್ ಬಂದುಬಿಟ್ಟು 65%. ಮುಂಚೆ ಯೂಸ್ ಟು ಸೇ ದಟ್ ಸೌತ್ ಇಂಡಿಯಾ ಈಸ್ ದ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್, ಕ್ಯಾಪಿಟಲ್ ಆಫ್ ಕ್ಯಾಲರೀಸ್ ಅಂತ. ಹಾಗೇನಿಲ್ಲ. ಇಫ್ ಯು ಲುಕ್ ಅಟ್ ಥ್ರೂಔಟ್ ದ ಕಂಟ್ರಿ ಎಲ್ಲ ಕಡೆ ನೋಡಿದ್ರು ಆ್ಯಾವ್ರೇಜ್ ಕಾರ್ಬೋಹೈಡ್ರೇಟ್ ಕನ್ಸಂಪ್ಷನ್ ಈಸ್ಟ್ ಆಗಿರಲಿ, ವೆಸ್ಟ್ ಆಗಿರಲಿ, ನಾರ್ತ್ ಆಗಲಿ, ಸೌತ್ ಆಗಲಿ ಆರ್ ಸೆಂಟ್ರಲ್ ಇಂಡಿಯಾ, ಇಟ್ ಈಸ್ ಆನ್ 68%. 68% ಆಫ್ ದ ಕ್ಯಾಲರೀಸ್ ಬಂದುಬಿಟ್ಟು ಪ್ರಿಡಾಮಿನೆಂಟ್ ಇಸ್ ಡಿರೈವ್ಡ್ ಫ್ರಮ್ ಕಾರ್ಬೋಹೈಡ್ರೇಟ್ಸ್. ಇದನ್ನು ಕಡಿಮೆ ಮಾಡಿ ಪ್ರೋಟೀನ್ಸ್ ಆ ಜಾಗಕ್ಕೆ ಕೊಟ್ಬಿಟ್ಟು ಗೆಟ್ ದಟ್ ಕಾರ್ಬ್ಸ್ ಕಡಿಮೆ ಮಾಡಿ ಫೈಬರ್ಸ್ ಹೆಚ್ಚು ಮಾಡಿದ್ರೆ ವಿಲ್ ಗೆಟ್ ದ ಬ್ಯಾಲೆನ್ಸ್. ಕ್ಯಾಲರಿ ಡಿಪ್ಲೇಷನ್ ಆಟೋಮೆಟಿಕ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಪ್ರೋಗ್ರೆಸಿವ್ ಒಂದು ಕ್ಯಾಲ್ಕುಲೇಟೆಡ್ ಫಿಸಿಕಲ್ ಆ್ಯಕ್ಟಿವಿಟಿ. ದಿಸ್ ಪರ್ಸನ್ ಹ್ಯಾಸ್ ಟು ಲೂಸ್ ಎಕ್ಸ್ ಅಮೌಂಟ್ ಆಫ್ ವೆಯ್ಟ್ ಅಂದರೆ ಇವರು ಎಷ್ಟು ಟಾರ್ಗೆಟು ಹೆಂಗೆ ಮಾಡಬೇಕು ಅಂತ ವಿ ಶುಡ್ ಹ್ಯಾವ್ ಅ ಟ್ರೈನ್ಡ್ ಫಿಸಿಕಲ್ ಟ್ರೈನರ್ ಆಲ್ಸೋ ವಿಲ್ ಹೆಲ್ಪ್ ನಮಗೆ. ಬಿಕಾಸ್ ಕೆಲವು ಟೈಮ್ ನಾವು ಏನೋ ಮಾಡ್ತಾ ಇರ್ತೀವಿ, ವಿ ಫೀಲ್ ಇಟ್ ಮೇ ಬಿ ಸಫಿಷಿಯಂಟ್ ಬಟ್ ಇಟ್ ಮೇ ಬಿ ಇನ್ಸಫಿಷಿಯಂಟು. ಸೊ ಎಲ್ಲ ಕಡೆ ಸ್ವಲ್ಪ ಗೈಡೆನ್ಸ್ ಸಿಕ್ಕಿದ್ರೆ ಇಟ್ ಕ್ಯಾನ್ ಬಿ ಅಚೀವ್ಡ್. ಮೇಡಮ್, ಈಗ ಪ್ರಮುಖವಾಗಿ ನಿದ್ದೆ ವಿಚಾರದಲ್ಲಿ ಸರ್ ಆಗಲೇ ಪ್ರಸ್ತಾಪ ಮಾಡಿದ್ರು. ಅಂದರೆ ಈ ಸಮಸ್ಯೆ ಇರೋರು ನಿದ್ದೆಯಿಂದಲೂ ಕೂಡ ಬಳಲಿರ್ತಾರ ಹೇಗೆ ಅಂತೇಳಿ? ತೂಕ ಹೆಚ್ಚಾದಂಗೆ ಸ್ನೋರಿಂಗ್ ಅಂತ ನೋಡ್ತೀವಿ. ಸೊ ಈ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನೆ ಅಂತ ಸರ್ ಹೇಳಿದ್ದು. ಸೊ ಇದು ಸ್ನೋರ್ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಗಲ್ಲ, ಯಾರು ಪರ್ಸನ್ಗೆ ಏನು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಗೊತ್ತಾಗಲ್ಲ. ಆದರೆ ನೀವು ಪಕ್ಕದಲ್ಲಿ ಮಲಗಿದವ್ರಿಗೆ ಯಾರಾದರೂ ನೀವು ಅಬ್ಸರ್ವ್ ಮಾಡ್ಬೋದು, ಅದು ಒಂದು ಸ್ವಲ್ಪ ಆ ಸೆಕೆಂಡ್ಗೆ ಅದು ಬ್ರೀದಿಂಗೇ ನಿಂತುಬಿಡುತ್ತೆ. ಅದು ಸ್ನೋರಿಂಗ್ ಹೋಗಿ ಹೋಗಿ ಬ್ರೀದಿಂಗ್, ಆ ಬ್ರೀದಿಂಗ್ ನಿಂತಾಗ ಏನಾಗುತ್ತೆ, ಬ್ರೈನಿಗೆ ಆಕ್ಸಿಜನ್ ಕಟ್ ಆಫ್ ಆಗಿಬಿಡುತ್ತೆ. ಸೊ ಹಿಂಗಾದ ಈ ರೀತಿ ಆದಾಗ ಹಾರ್ಟ್ ಮೇಲೆ ಅವಾಗ ಟು ಪಂಪ್ ದ ಬ್ಲಡ್ ಮೋರ್, ಸೊ ದರ್ ಇಸ್ ಮೋರ್ ಬರ್ಡನ್ ಆನ್ ದ ಹಾರ್ಟ್. ದಿಸ್ ಇಸ್ ಇದು ವಿಷಯ ಸೈಕಲ್. ಇದು ಒಬಿಯಸ್ ಇದ್ದವ್ರಿಗೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಜಾಸ್ತಿ. ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಇನ್ ಟರ್ನ್ ವಿಲ್ ಲೀಡ್ ಟು ಒಬೆಸಿಟಿ, ಸೊ ಪುಟಿಂಗ್ ಮೋರ್ ಪ್ರೆಷರ್ ಆನ್ ದಿ ಹಾರ್ಟ್. ಸೊ ಅದಕ್ಕೆ ಈ ಸ್ಲೀಪ್ ಸ್ಟಡೀಸ್ ಮಾಡಿಬಿಟ್ಟು ಯಾರಿಗೆ ಇವಾಗ CPAP ಅಂತ ಡಿವೈಸ್ ಬಂದಿದೆ, ಸೊ ಮೋರ್ ಆ್ಯಂಡ್ ಮೋರ್ ಪೀಪಲ್ ಆ್ಯಂಡ್ ಈವನ್ ಸುಮಾರು ಜನ ಇವಾಗ ಸರ್ಜರೀಸ್ಗೆ ಹೋಗ್ತಾ ಇದ್ದಾರೆ ಸ್ನೋರಿಂಗ್ ಕಡಿಮೆ ಮಾಡಲಿಕ್ಕೆ. ಈ ಅವೇರ್ನೆಸ್ ಇಸ್ ಇನ್ಕ್ರೀಸಿಂಗ್ ವಿಚ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ ಈ ಒಬೆಸಿಟಿಯಿಂದ ಎಷ್ಟೋ ನಮ್ಗೆ ಗೊತ್ತಾಗಲ್ಲ. ಆದರೆ ನಾವು ಮೊನ್ನೆ ENT ಸರ್ಜನ್ ಒಬ್ಬರು ಮಾತಾಡ್ತಾ ಇದ್ರು, ನಾವು ಅವಾಗ ವಿ ವರ್ ಡಿಸ್ಕಸಿಂಗ್, ಹಿ ಈಸ್ ಡೂಯಿಂಗ್ ದಿಸ್ ಸರ್ಜರಿ ಫಾರ್ ದ ಸ್ನೋರಿಂಗ್ ಆ್ಯಂಡ್ ಲಾಟ್ ಆಫ್ ವಿಮೆನ್ ಈಗ PCOS ಅವ್ರಿಗೆ ಕಡಿಮೆ ಆಗಿದೆ, infertility has reduced, so which was he has a lot of statistics, so which was very eye opening for us. ನಾವು ಇವಾಗ ನಾವು ಟ್ರೀಟ್ ಮಾಡಿದಾಗ ನಾವು ನಾವು ದಪ್ಪ ಇರೋ PCOS ನೋಡಿದಾಗ ವಿ ವುಡ್ ಡೋಂಟ್ ಟೆಲ್ ದೆಮ್ ಕಿ ಗೋ ಆ್ಯಂಡ್ ಗೆಟ್ ಅ ಸರ್ಜರಿ ಫಾರ್ ಯುವರ್ ಸ್ನೋರಿಂಗ್. ಬಟ್ ಇವಾಗ ತುಂಬ ಸ್ಟಡೀಸ್ ಬರ್ತಾ ಇದೆ, ಆ ರೀತಿ ಆದಾಗಿಂದ ತೂಕ ಕಡಿಮೆ ಆಗೋದು ತುಂಬ ಇಟ್ ಆಕ್ಸಿಲರೇಟ್ಸ್ ದ ಪ್ರೊಸೆಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ದೆಮ್. ಆ್ಯಕ್ಚುಲಿ ಮೇಡಮ್ ಹೇಳ್ದಂಗೆ ಇನ್ಫ್ಯಾಕ್ಟ್ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರು ಎಷ್ಟು ಮಾತ್ರ ಕೊಟ್ಟರು ಸೆಟ್ಲ್ ಆಗ್ತಾ ಇರೋರಿಗೆ ಮೇನ್ ರೀಸನ್ ನೋಡಿದ್ರೆ ಸ್ಲೀಪ್ ಎಪ್ನಿ ಆಗಿತ್ತು ಅಂತ ಅದಕ್ಕೆ ಕರೆಕ್ಟ್ ಮಾಡಿದ್ರೆ BP ಆಗಲಿ, ಶುಗರ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ ಎಲ್ಲ ನೀಟಾಗಿ ಸೆಟ್ ಆಗುತ್ತೆ. ಸೊ ಈ ಸ್ಲೀಪ್ ಎಪ್ನಿಯಾ ಬಂದುಬಿಟ್ಟು ಇಟ್ ವಾಸ್ ಹಿಡನ್ ಸೋ ಲಾಂಗ್, ಬಟ್ ನಾವು ನಮಗೆ ಅದು ಅವೇರ್ನೆಸ್ ಬೆಟರ್ ಆಗ್ತದೆ. ಈಸಿ ಅವೈಲಬಿಲಿಟಿ ಆಫ್
ಗ್ಯಾಡ್ಜೆಟ್ಸ್ ಟು ಐಡೆಂಟಿಫೈ ದ ಕಂಡೀಷನ್. ಇಟ್ಸ್ ಅ ಮೇಜರ್ ಹಿಡನ್ ಜೆಮ್. ಮೇಡಮ್, ಇದ್ರ ಬಗ್ಗೆ ಜಾಗೃತಿ ಯಾವ ರೀತಿ ಆಗಿರಬೇಕು ಅಂದರೆ ಅವೇರ್ನೆಸ್ ಎಲ್ಲಿಂದ ಶುರು ಆದರೆ ಒಳ್ಳೆಯದು ಅಂತೇಳಿ, ಅಂದರೆ ಸ್ಕೂಲಿಂದನಾ ಅಥವಾ ಕಾಲೇಜಿಂದ ಇದ್ರ ಬಗ್ಗೆ ಈ ರೀತಿ ಬೊಜ್ಜು ಹೆಚ್ಚಾದರೆ ಅಥವಾ ಸ್ಥೂಲಕಾಯ ಸಮಸ್ಯೆ ಆದರೆ ಮುಂದೆ ಈ ರೀತಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಎಲ್ಲಿಂದ ಜಾಗೃತಿ ಶುರುವಾಗಬೇಕು, ಸರ್ಕಾರ ಇದ್ರ ಯಾವ ರೀತಿಯ ಕೈ ಜೋಡಿಸ್ಬೇಕು ಅಂತೇಳಿ? ಅಲ್ಲ, ನಾವು ಎಷ್ಟು ಬೇಗ ಈ ಅವೇರ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೇಗ ಒಳ್ಳೆಯದು. ಸೊ ಆರ್ ಫಸ್ಟ್ ಥಿಂಗ್ ಇಸ್ ಟು ಕ್ಯಾಚ್ ದೆಮ್ ಯಂಗ್ ರೈಟ್ ಫ್ರಮ್ ದ ಸ್ಕೂಲ್. ಸೊ ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಕ್ಲಾಸಸ್ಸು ಎಷ್ಟು ಇರಬೇಕು ಅಷ್ಟು ಕೊಡಬೇಕು. ಸ್ಕೂಲ್ಸ್ ಹ್ಯಾವ್ ಟು ಹ್ಯಾವ್ ಅ ಬಿಲ್ಟ್ ಇನ್ ಒನ್ ಇಸ್ ಟು ಫಾರ್ ದ ಡಯಟ್. ಟಿಫಿನಲ್ಲಿ ಏನು ಬರಬೇಕು, ಅಥವಾ ಸ್ಕೂಲಲ್ಲಿ ನಾವು ಏನು ಆಹಾರ ಕೊಡ್ತಾ ಇದ್ದೀವಿ, ಎಷ್ಟೊಂದು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ನಾವು ಆಹಾರ ಕೊಡ್ತೀವಿ, ಎಷ್ಟೊಂದು ಸ್ಕೂಲ್ಸಲ್ಲಿ. ಸೊ ಯಾವ ರೀತಿ ಆಹಾರ ಕೊಡ್ತಾ ಇದ್ದೀವಿ, ಯಾವ ರೀತಿ ನಾವು ಮಕ್ಕಳನ್ನ, ಬರೀ ಸ್ಟಡೀಸ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ಸ್ಪೋರ್ಟ್ಸು, ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಸ್ಕೂಲ್ಸ್ ತಾವೇ ಇನ್ಕಾರ್ಪೊರೇಟ್ ಮಾಡಲೇಬೇಕು. ಅಲ್ಲಿಂದನೇ ಜಾಗೃತಿ ಇದ್ದಾಗ ಮಕ್ಕಳು ಬೆಳೀತಾ ಅದೇ ಮೈಂಡ್ಸೆಟ್ ಬಂದುಬಿಡುತ್ತೆ. ಇಲ್ಲ ನಾವು ಇವಾಗ ಬರೀ ಓದಲೇಬೇಕು, ಬರೀ ಅಕಾಡೆಮಿಕ್ ಇದ್ರ ಮೇಲೇ ಕೊಡ್ತಾ ಇದ್ದೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟೊಂದು ಪೇರೆಂಟ್ಸ್ ಕೂಡ ನೋಡ್ತೀವಿ ನಾವು, ಕೆಳಗಡೆ ಆಟ ಆಡ್ಲಿಕ್ಕೆ ಹೋಗೋದು ಬೇಡ, ಇವಾಗ ನೀನು ಕೂತ್ಕೊಂಡು ಓದು, ನೀನು 10th ಇದೆಯಾ, ನೀನು 12th ಇದೆಯಾ, ಅದೇ ಮೈಂಡ್ಸೆಟ್ಟು ನಾವು ಮುಂದೆ ತೊಗೊಂಡು ಹೋಗ್ತೀವಿ. ಸೊ ಎರಡೂ ಇಂಪಾರ್ಟೆಂಟ್, ಎರಡೂ ಈಕ್ವಲಿ ಇಂಪಾರ್ಟೆಂಟ್, ಬೋತ್ ಅಕಾಡೆಮಿಕ್ ಆಸ್ ವೆಲ್ as ಫಿಸಿಕಲ್ ಆ್ಯಕ್ಟಿವಿಟಿ ಇಂಪಾರ್ಟೆಂಟ್ ಅಂತ ಚೇಂಜ್ ಆಗಬೇಕು. ಮೊದಲು ಆಟ ಆಮೇಲೆ ಪಾಠ ಆಗಬೇಕು. ಅದು ಇಫ್ ಯು ಲುಕ್ ಅಟ್ ದ ಟ್ರೀಟ್ಮೆಂಟ್ ಆಸ್ಪೆಕ್ಟು, ಈಗ ಒಂದು ಬಂದ್ಬಿಟ್ಟು ಲೈಫ್ ಸ್ಟೈಲ್, ಡಯಟು, ಫಿಸಿಕಲ್ ಆ್ಯಕ್ಟಿವಿಟಿ, ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ ಇನ್ ಲೆನ್. ಎರಡನೇದು ನೋಡಿದ್ರೆ ನಮ್ಮದು ಮೆಡಿಕಲ್ ಮ್ಯಾನೇಜ್ಮೆಂಟು, ಸರ್ಜಿಕಲ್ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ತುಂಬ ಕಡೆ ಕೇಳಿರ್ತೀರ. ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಕೆಲವು ಡ್ರಗ್ಸು, ವೆಯ್ಟ್ ಲಾಸ್, ಡಯಾಬಿಟಿಸ್ ಇರೋರಿಗೆ ವೆಯ್ಟ್ ಲಾಸ್ ಆಗೋ ಥರ ಮೆಡಿಸಿನ್ಸು ಅದು ಕೊಟ್ಟರೆ ಸ್ವಲ್ಪ ಒಂದು 3-4 kgs ಕಡಿಮೆ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ಅವ್ರನ್ನ ಮೋಟಿವೇಟ್ ಮಾಡಿ ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡಿಸಿದ್ರೆ ದೇ ವಿಲ್ ಬಿ ಇನ್ ದ ಪ್ರಾಪರ್ ಸ್ಟ್ರೀಮ್ ಕಡಿಮೆ ಆಗ್ತದೆ. ಕೆಲವ್ರು ಏನೇ ಮಾಡಿದ್ರೂ ವೆಯ್ಟ್ ಕಡಿಮೆ ಆಗಲ್ಲ. ಅವ್ರಿಗೆ ಬೈ ಬರ್ತ್ಸ್ ದೇ ವಿಲ್ ಹ್ಯಾವ್ ಅ ಡಿಫಾರ್ಮ್, ಆಮೇಲೆ ಅವ್ರ ಜೆನೆಟಿಕ್ ಮೇಕಪ್ಪೇ ಒಂಥರ, ಅವ್ರ ಬಾಡಿ ಶೇಪೇ ಡಿಫ್ರೆಂಟ್ ಇರುತ್ತೆ. ಅಂಥವ್ರಿಗೆ ನೀವು ಏನು ಟ್ರೈ ಮಾಡಿದ್ರು ಅಷ್ಟು ವೆಯ್ಟ್ ಲಾಸ್ ರೀಚ್ ಮಾಡೋಕ್ಕಾಗಲ್ಲ. ಅಂದರೆ ಮೇ ಬಿ ಸರ್ಟನ್ ಪರ್ಟಿಕ್ಯುಲರ್ ಪಾಕೆಟ್ಸ್ನಲ್ಲಿ ಥೈಸ್ ಮಾತ್ರ ದಪ್ಪ ಇರೋದು, ಕಾಲು ಮಾತ್ರ, ಬಟಕ್ಸ್ ಮಾತ್ರ ದಪ್ಪ ಇರೋದು, ಸರ್ಟನ್ ವೈಸ್ ಮಾತ್ರ, ಸರ್ಟನ್ ಲೋಕಲೈಸ್ಡ್ ಕಲೆಕ್ಷನ್ ಇದ್ರೂ ವೆಯ್ಟ್ ಲಾಸ್ ಆಗೋದು ಕಷ್ಟ. ಸೊ ಕೆಲವು ಟೈಮು ಲೈಪೋಸೆಕ್ಷನ್ಸು, ಬ್ಯಾರಿಯಾಟ್ರಿಕ್ ಸರ್ಜರೀಸ್ ಇಂಥ ಸರ್ಜಿಕಲ್ ಮ್ಯಾನವರು ಕೊಟ್ಟರು ಇಟ್ ಬೆನಿಫಿಟ್ಸ್. ಸೊ ನಾವು ಯಾರಿಗದು ಬೇಕು ಅಂತ ಡಿಸೈಡ್ ಮಾಡೋದು ಮೆಟಬಾಲಿಕ್ ಫಿಸಿಷಿಯನ್ ಡಿಸೈಡ್ ಮಾಡಿ, ಓಕೆ ನೀವೆಲ್ಲ ಟ್ರೈ ಮಾಡಿದ್ದೀರಾ, ಮೆಡಿಕೇಷನ್ಸ್ ಎಲ್ಲ ಟ್ರೈ, ಬಟ್ ಈಗ ಅನದರ್ 6 months ವಿಲ್ ಹ್ಯಾವ್ ವಂಡರ್ಫುಲ್ ಮಾಲಿಕ್ಯೂಲ್ಸ್ ಡೌನ್ ದಿ ಲೈನ್. ಅದು ಇರುವಾಗ ಬ್ಯಾರಿಯಾಟ್ರಿಕ್ ಸರ್ಜರಿ ಬೇಕಾ ಅಂತ ಒಂದು ಕ್ವಶನ್ ಅರೈಸ್ ಆಗ್ಬೋದು. ಬಟ್ ಈಗ ಸದ್ಯಕ್ಕಂತೂ ಬ್ಯಾರಿಯಾಟ್ರಿಕ್ ಸರ್ಜರಿ ಇಸ್ ಅ ಗುಡ್ ಆಪ್ಷನ್ ಫಾರ್ ಡಿಸೈರಿಂಗ್ ಆರ್ ಪ್ರಾಬಬ್ಲಿ ಹೂ ರಿಕ್ವೈರ್ಸ್ ಇಟ್, ಡಿಸರ್ವಿಂಗ್ ಕ್ಯಾಂಡಿಡೇಟ್ ಯಾರಂತ ಮೆಟಬಾಲಿಕ್ ಫಿಸಿಷಿಯನ್ ಡಿಸೈಡ್ ಮಾಡಿ ದೇ ಕ್ಯಾನ್ ಆಲ್ಸೋ ಟೇಕ್ ಯೂಸ್ ಆಫ್ ಇಟ್. ಈ ಹುಟ್ಟಿದಾಗಿನಿಂದ ಈ ಸಮಸ್ಯೆ ಎದುರಾಗೋದು ಯಾಕೆ ಸರ್? ಈಗ ನೀವು ಹೇಳಿದ್ರಿ ಅಂದರೆ ಕೆಲವೊಬ್ಬರಿಗೆ ಈ ರೀತಿಯ ಪ್ರಾಬ್ಲಮ್ ಇರುತ್ತೆ, ಕೆಲವು ಟೈಮು ಅದು ಜೆನೆಟಿಕಲ್ ಅಬ್ನಾರ್ಮಲಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತೀವಿ, ಡುಷನ್ಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ, ಬೆಕರ್ಸ್ ಮಸ್ಕ್ಯುಲರ್ ಡಿಸ್ಟ್ರೋಫಿ. ಮಸಲ್ ಮಾಸ್ ಇರುತ್ತೆ ಆದರೆ ಶಕ್ತಿ ಇರಲ್ಲ, ಮಸಲ್ ನೋಡಿದ್ರೆ ದಪ್ಪಗಿರುತ್ತೆ ಆದರೆ ಅದನ್ನ ಸ್ಟ್ರೆಂತ್ ಇರಲ್ಲ. ಅದೇನು ಮಾಡೋಕ್ಕಾಗಲ್ಲ, ದಟ್ಸ್ ಅ ಜೆನೆಟಿಕ್ ಡಿಸಾರ್ಡರ್. ಸೊ ಕೆಲವು ಟೈಮ್ ಫ್ಯಾಟ್ ಡೆಪಾಸಿಷನ್ಸು, ಬಾಡಿ ಸ್ಪಿಂಡಲ್, ಬಾಡಿ ಸ್ಟ್ರಕ್ಚರ್ ಬಂದ್ಬಿಟ್ಟು ಬೋನ್ ವೆಯ್ಟು ಕಡಿಮೆ ಇರುತ್ತೆ, ಫ್ಯಾಟ್ ವೆಯ್ಟ್ ಜಾಸ್ತಿ, ಅವ್ರದ್ದು ಜೆನೆಟಿಕ್ ಮೇಕಪ್ ಆ ಥರ ಇರುತ್ತೆ. ಅದಕ್ಕೆ ವಿ ಕೆನಾಟ್ ಮಚ್ ಡು. ಆದರೆ ಎಲ್ಲ ಮೈನಸ್ ಇರುತ್ತೆ ಸರ್. ಈಗ ನೀವು ಹೇಳ್ದಂಗೆ ಜನ ಮಾತನಾಡ್ಕೊಳ್ತಾರೆ, ಹೊರಗೆ ಹೋಗೋ ಕೂಡ ಅವರಿಗೆ ಸರಿ ಅನಿಸೋದಿಲ್ಲ, ಸಹಜವಾಗಿ ಕೆಲಸ ಮಾಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ, ಅದು ಯಾವುದೇ ಕೆಲಸ ಆಗೋದಿಲ್ಲ, ಆ್ಯಕ್ಟಿವ್ ಆಗಿರೋದಿಲ್ಲ, ಇದೆಲ್ಲ ಸಮಸ್ಯೆ ಇರುತ್ತೆ. ಸೊ ಹಂಗಾಗಿ ಆದಷ್ಟು ಬೇಗ ಅವರು ಎಚ್ಚೆತ್ಕೊಳ್ಬೇಕಾಗುತ್ತೆ. ಏನಾದರೂ ನೀವು ಹೇಳ್ದಂಗೆ ಹೈಟು ವೇಟಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆ ಆದಲ್ಲಿ ತಕ್ಷಣ ಡಾಕ್ಟರ್ನ ಸಂಪರ್ಕ ಮಾಡಬೇಕು. And very important is psychological. No, that we are not, we are not ದಪ್ಪ ಇದೀನಿ ಅನ್ನೋ ಅದೊಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಲೀಡಿಂಗ್ ಟು ಡಿಪ್ರೆಷನ್, ಲೀಡಿಂಗ್ ಟು ನಾಟ್ ಗೋಯಿಂಗ್ ಔಟ್ಸೈಡ್. ಅಂಡ್ ಅದರ್ ವೇ ಸೈಕಾಟ್ರಿಸ್ಟ್ ಡ್ರಗ್ಸ್ ಮದ್ದು ತಗೊಳ್ತಾರಲ್ಲ ಅವ್ರ ದಪ್ಪ. ಸೊ ಇಟ್ ಇಸ್ ಅದರ್ ವೇ ಅರೌಂಡ್. ಸೊ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್ ವೆರಿ ಕಾನ್ಷಿಯಸ್. ಕೆಲವೊಬ್ರು ಹೇಳ್ತಿರ್ತಾರೆ ಸರ್, ನಾನು ಸಿಕ್ಕಾಪಟ್ಟೆ ಸಣ್ಣ ಇದೀನಿ, ದಪ್ಪ ಆಗಲೇಬೇಕು ಅಂತವ್ರಿಗೆ ಏನು ಹೇಳ್ತೀನಿ? ಅಗೇನ್ ಅವ್ರಿಗೆ ಕ್ಯಾಲರೀಸ್ ಹೆಚ್ಚು ಕೊಡಬೇಕು ಅಂತ ಅವಶ್ಯಕ, ರಿಕ್ವೈರ್ಡ್ ಕ್ಯಾಲರೀಸ್ ಕೊಡಬೇಕು. ಕೆಲವ್ರಿಗೆ ಅದೇ ಜೆನೆಟಿಕಲ್ ಮೇಕಪ್ ಹೆಂಗೆ ದಪ್ಪ ಇರುತ್ತೆ ಅದೇ ಅವ್ರಿಗೆ ತಿನ್ ಮೇಕಪ್ ಇರುತ್ತೆ. ಅವ್ರಿಗೆ ಏನು ಮಾಡಿದ್ರು ಆಗಲ್ಲ. ಅವ್ರು ಲೀನೇ ಇರ್ತಾರೆ, ಅವ್ರ ತಂದೆ ಹೆಂಗಿರ್ತಾರೆ, ಅವ್ರ ತಾತ ಹಂಗಿರ್ತಾರೆ, ಅವ್ರಿಗೂ ಒಂದು ಸಮಸ್ಯೆ, ದಪ್ಪ ಕಷ್ಟ. ಈಗಿನ ಬದುಕಿನಲ್ಲಿ ವ್ಯಾಯಾಮ ಎಷ್ಟು ಸೂಕ್ತ ಅಂತ ಹೇಳಿ, ಎಷ್ಟು ಮುಖ್ಯ ಆಗತ್ತೆ ಅಂತ? ಇಲ್ಲ, ಈಗಿನ ಬದುಕಿನಲ್ಲಿ ಇನ್ನೂ ತುಂಬ ಮುಖ್ಯವಾಗಿಬಿಟ್ಟಿದೆ. ಬಿಕಾಸ್ ನಮಗೆ ಡೇ ಟು ಡೇ ನಾವು ಎಂಟೈರ್ ಡೇಯಲ್ಲಿ ಆಫೀಸಲ್ಲಿ ಕೂತ್ಕೊಂಡಾಗ ಬರ್ನ್ ಮಾಡೋ ಕ್ಯಾಲರೀಸು ತುಂಬ ಕಡಿಮೆ. ಎಲ್ಲರೂ ಹೆಚ್ಚು ಇವಾಗ ಡಾಕ್ಟರ್ಸೇ ನೋಡಿ
ನಮಗೆ ಬೇರೆ ಏನಿಲ್ಲ ಅಂದರೆ ವಿಲ್ ಸೆಟ್ ಮಾರ್ನಿಂಗ್ 9 to 1 ಔಟ್ ಪೇಷಂಟ್ ಇರುತ್ತೆ, ಇನ್ನು 1 hour ನಾವು ಒಂದು ಲಂಚ್ ಬ್ರೇಕ್ ತೊಗೋಬೋದು, ಮತ್ತೆ 4 to 5 ನಾವು ಮತ್ತೆ ದಿಸ್ ಇಸ್ ಸೇಮ್ ವಿತ್ ಆಲ್ ಆಫೀಸಸ್ಸು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಇವಾಗ ಮಾರ್ನಿಂಗ್ 9 to 6 7 ಎಲ್ಲರೂ ಒಂದೇ ಜಾಗದಲ್ಲಿ ಕೂತ್ಕೊಂಡೇ ಕೆಲಸ ಮಾಡೋದು. ಸೊ ಇದರಲ್ಲಿ ನಾವು ಕಾನ್ಷಿಯಸ್ಲಿ ಹೋದ್ಮೇಲೆ ಎಕ್ಸಸೈಸ್ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ಟು ತುಂಬ ಇಂಪಾರ್ಟೆಂಟು. ಯಾಕಂದರೆ ಬೇರೆ ವಿ ಆರ್ ನಾಟ್ ಬರ್ನಿಂಗ್ ಕ್ಯಾಲರೀಸ್ ಇನ್ ಎನಿ ಅದರ್ ವೇ. ಆಲ್ ಆಫ್ ಅಸ್ ನಾವು ಇವಾಗ ಸಿಟ್ಟಿಂಗ್ ಜಾಬ್ಸ್ ಇರೋದ್ರಿಂದ ಎಕ್ಸಸೈಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಇನ್ಮೇಲೆ ಇವಾಗ. ಇನ್ ಸಿಂಪಲ್ ಅಂದರೆ ಮೈ ಅಡ್ವೈಸ್ ವುಡ್ ಬಿ ಬಾಡಿ ಫ್ಯಾಟ್ ಅನಾಲಿಸಿಸ್ ಅಂತ ಒಂದು ಸಿಂಪಲ್ ಟೆಸ್ಟ್ ಇರುತ್ತೆ. ಬಾಡಿ ಎಲ್ಲ ಜಿಮ್ನಲ್ಲಿ ಇಟ್ಟಿರ್ತಾರೆ, ಅಲ್ಲಿ ಹೋದ ತಕ್ಷಣ ಒಂದು ನಿಲ್ಲಿಸ್ಬಿಟ್ಟು ಎಷ್ಟು ಬಾಡಿ ವೆಯ್ಟ್ ಇದೆ, ಎಷ್ಟು ಫ್ಯಾಟ್ ಇದೆ, ಎಷ್ಟು ನೀರಿದೆ ಅಂತ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಶೀಟ್ ಬರುತ್ತೆ. ಇದನ್ನು ನೋಡಿಬಿಟ್ಟು ಇಟ್ ಈಸ್ ಅ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ನಿಮ್ಮ ಶರೀರದಲ್ಲಿ ಎಷ್ಟು ತೂಕಗೆ ನೀರಿದೆ, ಎಷ್ಟು ತೂಕಗೆ ಫ್ಯಾಟ್ ಇದೆ, ಎಷ್ಟು ಮಸಲ್ ಮಾಸ್ ಇದೆ, ರೆಸ್ಟ್ ಇಸ್ ಬೋನ್. ಸೊ ಬೋನ್ ವೆಯ್ಟ್ ಕಡಿಮೆ ಮಾಡೋಕ್ಕಾಗಲ್ಲ, ಮಸಲ್ ವೆಯ್ಟ್ ಕಡಿಮೆ ಆಗ್ಬೋದು, ಬಟ್ ಇಟ್ಸ್ ನಾಟ್ ಗುಡ್ ಥಿಂಗ್. ಏನೇನು ಕಡಿಮೆ ಮಾಡ್ಬೋದು ಅಂದರೆ ಫ್ಯಾಟು ಸಬ್ಕ್ಯೂಟಿನಿಯಸ್ ಫ್ಯಾಟ್ ಅಂದರೆ ಚರ್ಮಕ್ಕೆ ಕೆಳಗಿರೋ ಫ್ಯಾಟು. ಎರಡನೇದು ವಿಸ್ರಲ್ ಫ್ಯಾಟ್, ನಮ್ಮ ಆರ್ಗನ್ಸ್ ಮೇಲೆ ಇರೋ ಫ್ಯಾಟ್. ಇದೆರಡು ಮಾತ್ರ ಕಡಿಮೆ ಮಾಡೋಕ್ಕೆ ಸಾಧ್ಯ. ಬೋನ್ ಆಗಲ್ಲ. ನೀರು ನಮ್ಮ ಸ್ವಲ್ಪ ದಿನದ ನೀರು ಹೆಚ್ಚಿರುತ್ತೆ, ಆ ನೀರು ಕಡಿಮೆ ಮಾಡ್ಬೋದು, ಫ್ಯಾಟ್ ಕಡಿಮೆ ಮಾಡ್ಬೋದು. ಬೋನ್ ವೆಯ್ಟು ಮಸಲು ಕಡಿಮೆ ಮಾಡೋಕ್ಕಾಗಲ್ಲ. ಮಸಲ್ ಲಾಸ್ ಆಯ್ತು ಅಂದರೆ ಇಟ್ ಇಸ್ ನಾಟ್ ಅ ಗುಡ್ ವೆಯ್ಟ್. ಸೊ ವಿ ಹ್ಯಾವ್ ಟು ಟಾರ್ಗೆಟ್ ದಿಸ್ ಆರ್ ದ ಥಿಂಗ್ಸ್. ಅದು ನಮಗೆ ಬಾಡಿ ಫ್ಯಾಟ್ ಅನಾಲಿಸಿಸ್ನಲ್ಲಿ ನಿಮಗೆ ಥೈಸ್ನಲ್ಲಿ ಜಾಸ್ತಿ ಇದೆ, ಇಟ್ ವಿಲ್ ಗಿವ್ ಅ ಮ್ಯಾಪಿಂಗ್. ಎಲ್ಲ ಜಿಮ್, ಗೋಲ್ಡ್ ಜಿಮ್, ಸ್ಟಾರ್ ಜಿಮ್, ಯಾವ ಜಿಮ್ ಆದರೂ ಹೋಗಿ ಎಲ್ಲ ಫಸ್ಟಿನಿಂದ ನಿಮ್ಗೆ ಎಲ್ಲೆಲ್ಲಿದೆ, ನಿಮ್ಮ ಕೋರ್ ಮಸಲ್ ಸ್ಟ್ರೆಂತ್ ಮಾಡಬೇಕು, ನಿಮಗೆ ಫ್ಯಾಟ್ ಅಬ್ಡಮಿನಲ್ ಸ್ಟ್ರೆಂತ್, ಅದೆಲ್ಲ ಒಂದು ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಅದನ್ನು ನೋಡಿಬಿಟ್ಟು ಈ ಕೀಪ್ ಅ ಫಾಲೋ ಅಪ್. ಓಕೆ, ನಾನು ಡೇ 1 ಹಿಂಗಿದೆ, ವರ್ಕೌಟ್, ಡಯಟು ಕಾನ್ಷಿಯಸ್ ಆಗಿರಿ, 3 monthsನಲ್ಲಿ ಇದು ಹೆಂಗೆ ಇಂಪ್ರೂವ್ ಆಗಿದೆ ಅಂತ ನೋಡಿ. ನೀರು ಕಡಿಮೆ ಅಂದರೆ ಈ ದಪ್ಪ ಇರೋರು ಜಿಮ್ಮಿಗೆ ಹೋಗಿನೂ ಕೂಡ ಅದನ್ನು ಕರಗಿಸಬೇಕಾಗತ್ತೆ. ಅಲ್ಲ ಅದೇ ಸರ್, ಅದೇ ಈಗ ಮಸಲ್ ಮಾಸ್ ಬಗ್ಗೆ ಮಾತಾಡಿದ್ರು. ಸೊ ಇವಾಗ ಒಂದು ಸ್ವಲ್ಪ ಜನ ಏನು ಮಾಡ್ತಾರೆ, ಪೂರ್ತಿ ಕ್ಯಾಲರಿ ಕಟ್ ಡೌನ್ ಮಾಡಿಬಿಟ್ಟು ಪೂರ್ತಿ ಎಕ್ಸಸೈಸ್. ಸೊ ನಾವು ಆಗಿ ಮಾಡಿದಾಗ ಏನಾಗುತ್ತೆ, ಮಸಲ್ ಮಾಸ್ ಲಾಸ್ ಆಗುತ್ತೆ. ಸೊ ಮಸಲ್ ಮಾಸ್ ಲಾಸ್ ಆಗದೆ ಇರುವಾಗೆ ಪ್ರೋಟೀನ್ ಬೇಕು. ಮಸಲ್ಗೆ ಮೇನ್ ಬಿಲ್ಡಿಂಗ್ ಥಿಂಗ್ ಇಸ್ ದ ಪ್ರೋಟೀನ್ಸು. ಸೊ ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವಿ ಆ ರೀತಿ ನಾವು ಕರೆಕ್ಟಾಗಿ ಡಯಟ್ ಕೂಡ ಮಾಡಬೇಕು. ಸುಮ್ಮನೆ ಎಲ್ಲನೂ ನಾನು ಬಿಟ್ಟಿದ್ದೀನಿ. ಸ್ವಲ್ಪ ಜನ ಮಾಡ್ತಾರೆ ಒಂದು ಎಕ್ಸ್ಟ್ರೀಮ್ ಡಯಟು, ಅದರಿಂದ ಏನಾಗುತ್ತೆ, ತಕ್ಷಣ ಕಡಿಮೆ ಆಗುತ್ತೆ. ಆದರೆ ನೀವು ಎಕ್ಸ್ಟ್ರೀಮ್ ಡಯಟ್ ನೀವು ಯಾವಾಗಲೂ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ 1 month ತೊಗೋಬೋದು, 2 month ತೊಗೋಬೋದು, 3ನೇ ತಿಂಗಳು ನೀವು ಮತ್ತೆ ವಾಪಸ್ ಅದೇ ಡಯಟಿಗೆ ಹೋಗ್ಬಿಡ್ತೀರಾ. ಸೊ ಅದೇನಾಗುತ್ತೆ, ಅದರಿಂದ ಮತ್ತೆ ಡಿಮೋಟಿವೇಟ್ ಆಗ್ತಾರೆ. ಸೊ ಒಂದು ಪ್ರಾಪರ್ ಡಯಟು, ಈಗ ಫ್ಯಾಟ್ ಲಾಸ್ ಆಗಬೇಕು, ಆದರೆ ಮಸಲ್ ಮಾಸ್ ಮಾತ್ರ ಲಾಸ್ ಆಗದೇ ಇರ್ತಾರೆ. ಒಂದು ಡಯಟಿಷಿಯನ್, ನ್ಯೂಟ್ರಿಷನಿಸ್ಟ್ ಕನ್ಸಲ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬಾಡಿಗೆ ಯಾವ ರೀತಿ ಕರೆಕ್ಟಾಗಿ ಸೂಕ್ತವಾದ ಒಂದು ಪ್ಲ್ಯಾನ್ ಇದೆ ಅದನ್ನು ಫಾಲೋ ಮಾಡಬೇಕು. ಅದೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೀವಿ. ಸೊ ವೆರಿ ವೆರಿ ಫೇಮಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅಂದರೆ ಒಂದು 24 hours 16 hours ತಿನ್ನಬಾರ್ದು, 8 hour ಗ್ಯಾಪ್ನಲ್ಲಿ ಮಾತ್ರ ತಿನ್ನಬೇಕು. ಸೊ ಎರ್ಲಿ ಡಿನ್ನರ್ ಆ್ಯಂಡ್ ಲೇಟ್ ಬ್ರೇಕ್ಫಾಸ್ಟ್, ಇನ್ ಬಿಟ್ವೀನ್ ಏನು ತಿನ್ನಬಾರ್ದು. ಸೊ ದಿಸ್ ಅ ವೆರಿ ಫೇಮಸ್ ಇಂಟರ್ಮಿಟೆಂಟ್ ಫಾಸ್ಟ್ ಇದೆ. ಇದರಲ್ಲಿ ನಿಮಗೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ವಿ ಕೆನ್ ನಾಟ್ ಸಸ್ಟೈನ್ ಇಟ್. 3 months or 6 months ನಾವು ಕಷ್ಟಪಟ್ಟು ನಾವು ಮಾಡ್ತೀವಿ, ಅದಾದಮೇಲೆ ಬಿಟ್ಬಿಟ್ರೆ ತಿರ್ಗಾ ರಿವರ್ಸ್ ಆಗುತ್ತೆ. ಸೊ ಏನು ಮಾಡಬೇಕು, ಎಸ್ ಪೀಪಲ್ ಹೂ ಕ್ಯಾನ್ ಡೂ ಇಟ್ ಮಾಡ್ಬೋದು ವಿತ್ ಪ್ರಾಪರ್ ರಿಜಿಸ್ಟರ್ಡ್ ನ್ಯೂಟ್ರಿಷನಿಸ್ಟ್ ಹೆಲ್ಪ್. ಏನು ಬೇರೆ ಮೆಡಿಕಲ್ ಕೋಮಾಬಿಲಿಟೀಸ್ ಅದು ಇರಬಾರ್ದು ಅಂಥವ್ರು ಮಾಡ್ಬೋದು. ಬಟ್ ಅಟ್ ದ ಎಂಡ್ ಆಫ್ ನಿಲ್ಲಿಸುವಾಗ ವಿ ಹ್ಯಾವ್ ಟು ರೆಡ್ಯೂಸ್ ಇಟ್ ಎ ವೆರಿ ಲೋ ಕಾರ್ಬ್ ಡಯಟ್ ಥರ. ನಾರ್ಮಲ್ ವೆರಿ ಲೋ ಕಾರ್ಬ್ ಡಯಟ್ಗೆ ಹೋದರೆ ಅದನ್ನು ಸಸ್ಟೈನ್ ಮಾಡೋಕ್ಕಾಗುತ್ತೆ. ಇಂಟರ್ಮಿಷನ್ ಫಾಸ್ಟಿಂಗ್ ಒಂದು 3 months ಮಾಡಿಬಿಟ್ಟು 6 months ಮಾಡಿಬಿಟ್ಟು ತಿರ್ಗಾ ನಾರ್ಮಲಾಗಿ ಬಾರಿಸಿದ್ರೆ ತಿರ್ಗಾ ದೇ ಗೆಟ್ ಬ್ಯಾಕ್ ಟು ದ ಸೇಮ್ ಸ್ಟೇಟಸ್ಸು. ಈಗ ಪ್ರಮುಖವಾಗಿ ಒಂದು ಸಮಸ್ಯೆ ಇರುತ್ತೆ. ಅಂದರೆ ಜನರಲಿ ಹೆಚ್ಚಾಗಿ ತಿಂದರೆ ದಪ್ಪ ಆಗ್ತೀವಿ, ಕಡಿಮೆ ತಿಂದರೆ ದಪ್ಪ ಆಗ್ತೀವಿ. ಕಡಿಮೆ ತಿಂದ್ರೇನು ಕೆಲವೊಬ್ಬರಿಗೆ ತಿನ್ನಲ್ಲ, ಆದರೂ ಕೂಡ ದಪ್ಪ ಆಗ್ತಾರೆ. ಸೊ ಅಂದರೆ ಅವರ ಫ್ಯಾಮಿಲಿಯಿಂದನೇ ಬಂದಿರೋದ ಹೇಗೆ ಅಂತ? ಹೌದು, ಒಬ್ಬರಿಗೆ ಅದು ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ತಿಂತಾ ಇರಲ್ಲ, ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಏನು ತಿಂತಾ ಇದ್ದೀವಿ ಅಂತ. ಒಬ್ಬೊಬ್ಬರು ಒಂದೇ ಬರ್ಗರ್ ತಿಂದಿದ್ದೀನಿ ನಾನು ಬೆಳಿಗ್ಗೆ, ಬರೀ ನಾನು ಒಂದು ಸ್ಯಾಂಡ್ವಿಚ್ ತಿಂದಿದ್ದೀನಿ. ಯು ಈಟ್ ಯುವರ್ ವೈಟ್ ಬ್ರೆಡ್ ಆ್ಯಂಡ್ ಆಲ್ ಥಿಂಗ್ ಆ್ಯಂಡ್ ಐ ಹ್ಯಾವ್ ಈಟನ್ ಓನ್ಲಿ 1 sandwich. ಬಟ್ ಏನು ತಿಂದಿದ್ದೀವಿ ಅದು ಮುಖ್ಯ. ಕಡಿಮೆ ತಿಂದಿದ್ದೀವಿ, ಬಟ್ ಆ ಕಡಿಮೆದಲ್ಲಿನೂ ಚೆನ್ನಾಗಿರೋ ತಿಂದಿದ್ದೀವಾ ಅಥವಾ ಈ ರೀತಿ ಎಂಟಿ ಕ್ಯಾಲರೀಸ್. ಈಗ ಕೋಕ್ ನೀರು ತಾನೇ, ಅದು ಕೋಕ್ ಇಟ್ ಇಸ್ ಲಿಕ್ವಿಡ್, ಬಟ್ ದಟ್ ಇಸ್ ಅ ಲಿಕ್ವಿಡ್ ಕ್ಯಾಲರಿ. ವಾಟ್ ವಿ ಡೋಂಟ್ ರಿಯಲೈಸ್. ಪಾನೀಯಗಳು, ಡ್ರಿಂಕ್ಸ್ ಎಷ್ಟು ಮಟ್ಟಿಗೆ ಡೇಂಜರ್ ಅಂತ? ಅದೇ ಮಾಮೂಲಿ ಪಾನೀಯಗಳು ಅಂತ ತಗೋತೀವಲ್ಲ, ಸ್ಪ್ರೈಟ್ ಅದು ದೇ ಆರ್ ಫುಲ್ ಆಫ್ ಶುಗರ್ಸ್. ಸೊ ನಮಗೇನು ಅನ್ಸುತ್ತೆ, ನೀರು ಥರ ಕುಡಿದ್ಬಿಡ್ತಾ ಇದೀವಿ ಅಂತ. ಅದರಲ್ಲಿ ಏನೂ ಇಲ್ಲ, ಬಟ್ ಶುಗರ್ ಇರೋದೇ, ಅದು ಕ್ಯಾಲರಿ ಇರೋದೇ ಅದ್ರ ಶುಗರಲ್ಲಿ. ಸೊ ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಲಿಕ್ವಿಡ್ ಕ್ಯಾಲರೀಸ್ ಆ್ಯಂಡ್ ವಿಚ್ ಇಸ್ ಅ ವೆರಿ ಡೇಂಜರಸ್ ಆ್ಯಂಡ್ ಹಿಡನ್ ಥಿಂಗ್. ಇದು ನಮಗೆ ನಾವು ತಿಂತಾ ಇದ್ದೀವಿ ಅಂತ ಅನ್ಕೊಳ್ಳಲ್ಲ, ನಾವು ಸುಮ್ಮನೆ ಕುಡಿತಾ ಇದ್ದೀವಿ, ಇದೇನು ನೀರು ಥರ ಅಂತ. ಆದರೆ ಅದರಲ್ಲಿ ನಾವು ಎಷ್ಟೊಂದು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಟು ಆ್ಯಡ್ ಆನ್ ವಾಟ್ ಮೇಡಮ್ ಸೆಡ್, ಕೆಲವರು ಸ್ವಲ್ಪ ತಿಂದ್ರೂ
ವೆಯ್ಟ್ ಹೆಚ್ಚಾಗ್ತಾರೆ. ಸ್ವಲ್ಪ ಜಾಸ್ತಿ ತಿಂದ್ರೂ ವೆಯ್ಟ್ ಅದ್ರ ರೀಸನ್ ಬಂದು ಬೇಸಲ್ ಮೆಟಬಾಲಿಕ್ ರೇಟ್ ಅಂತಂದಿರುತ್ತೆ. ನಮ್ಮ ಶರೀರದಲ್ಲಿ ಕ್ಯಾಲರೀಸ್ ಬರ್ನ್ ಮಾಡೋ ಒಂದು ರೇಟ್ ಇರುತ್ತೆ. ಆ ಮೆಟಬಾಲಿಕ್ ರೇಟ್ ಕಡಿಮೆ ಇತ್ತು ಅಂದರೆ ಸ್ವಲ್ಪ ತಿಂದ್ರೂ ನಿಮಗೆ ಹೆಚ್ಚು ಬರ್ನ್ ಆಗಲ್ಲ. ಅದರ್ ವೇ ರೌಂಡ್, ಬೇಸಲ್ ಮೆಟಬಾಲಿಕ್ ರೇಟ್ ಹೆಚ್ಚಿರೋರಿಗೆ ಜಾಸ್ತಿ ತಿಂದ್ರೂ ಅವ್ರ ವೆಯ್ಟ್ ಏರಲ್ಲ. So this is the main reason why certain thin people don't put on weight, or certain heavy people even after exercising as much as possible ಎಷ್ಟು ಡಯಟ್ ಕಂಟ್ರೋಲ್ ಮಾಡಿದ್ರೂ ವೆಯ್ಟ್ ಕರಗಲ್ಲ. ಇದು ಬೇಸಲ್ ಮೆಟಬಾಲಿಕ್ ರೇಟ್ ಈ ಥೈರಾಯ್ಡ್ ರಿಲೇಟೆಡ್ ಅಬ್ನಾರ್ಮಲಿಟೀಸ್ ಇರೋರಿಗೆ ಕಾಮನ್. ಸೊ ಅದಕ್ಕೆ ಥೈರಾಯ್ಡ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದರೂ ಇತ್ತಂದರೆ ಥೈರಾಯ್ಡ್ ಕರೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಥೈರಾಯ್ಡ್ದು ಇನ್ನೊಂದು ತಪ್ಪು ಭಾವನೆ ಅಂತಂದರೆ ಇಡೀ ಜೀವನ ತಗೋಬೇಕಾ. ಏನೋ ಪೀಪಲ್ ಆರ್ ವೆರಿ ಸ್ಕೇರ್ಡು, ನಾನು ಇಡೀ ಜೀವನ ಟ್ಯಾಬ್ಲೆಟ್ ತೊಗೋಬೇಕಾ. ಈಗ ಥೈರಾಯ್ಡ್ದು ಇದೊಂದು, ಯಾಕಂದರೆ ನಾವು ಎಸ್ಪೆಷಲಿ ಪ್ರೆಗ್ನೆಂಟ್ ವುಮನಲ್ಲಿ ತುಂಬ ನೋಡ್ತೀವಿ ಹೈಪೋಥೈರಾಯ್ಡಿಸಮು. ಸೊ ಒಂದು 3 months ತೊಗೊಳ್ತಾರೆ, ಥೈರಾಯ್ಡ್ ನಾರ್ಮಲ್ ಆದ ತಕ್ಷಣ ಅದನ್ನು ಬಿಟ್ಬಿಡ್ತಾರೆ. ಸೊ ವಿಚ್ ಇಸ್ ರಾಂಗ್. ಬೇಸಿಕ್ಲಿ ಥೈರಾಯ್ಡ್ ಡಿಸೀಸ್ ಇರೋವರೆಗೆ ನಮ್ಮ ದೇಹದಲ್ಲಿ ಆ ಥೈರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಕಡಿಮೆ ಇದೆ. ಆದ್ದರಿಂದ ನಾವು ಅದನ್ನು ಹೊರಗಡೆಯಿಂದ ಮಾಡಲೇಬೇಕು ಸಪ್ಲಿಮೆಂಟು. ಮೇಡಮ್, ಈಗ ನೀವು ಹೇಳಿದ್ರಿ, ಈಗ ಇದಕ್ಕೆ ಪರಿಹಾರ ಅಂತಂದರೆ ಒಂದು ಡಯಾಬಿಟೀಸು ಜೊತೆಗೆ ಫಿಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಫಿಸಿಕ್ ಅಂತ ಹೇಳಿ. ಅದನ್ನು ಬಿಟ್ಟು ಹೊರಟಾಗಿ ಟ್ರೀಟ್ಮೆಂಟ್ ಏನಾದರೂ ಇರುತ್ತಾ? ಅದರ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರಬೇಕು ಅದ್ರ ಬಗ್ಗೆ ಏನಾದರೂ? ಅಲ್ಲ, ಟ್ರೀಟ್ಮೆಂಟ್ ಐ ಥಿಂಕ್ ಸರ್ ಬಿಂಗ್ ಕರೆಕ್ಟ್ ವಿಲ್ ಅಡ್ರೆಸ್. ದೇರ್ ಆರ್ ಸಮ್ ನ್ಯೂರ್ ಏಜೆಂಟ್ಸ್, GLP-1 ಅನಲಾಗ್ಸ್ ಅಂತ ಇದೆ. ಈಗ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 3 ವರ್ಷ ಅಂತ ಇದೆ. ಅದು ಎಕ್ಸ್ಪೆನ್ಸಿವ್ ಮಾತ್ರೆ. ಅದು ಆ್ಯಕ್ಚುಲಿ ಡಯಾಬಿಟೀಸ್ದು ಮಾತ್ರೆ, ಬಟ್ ಇಟ್ ಕಾಸಸ್ ವೆಯ್ಟ್ ಲಾಸ್. ಬಟ್ ಅದೇ ಡೋಸ್, ಅದೇ ಮದ್ದು, ಬಟ್ ಹೈಯರ್ ಡೋಸ್ US-UK ಇಟ್ ಈಸ್ ಅಪ್ರೂವ್ಡ್. ಇವಾಗ ನೋಡಿರ್ತೀರ ವೆಯ್ಟ್ ಲಾಸ್ ಪಿಲ್, ಒಜಂಪಿಕ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಬರ್ತದೆ, ಗ್ರೇ ಮಾರ್ಕೆಟ್ನಲ್ಲಿ ಸೇಲ್ ಆಗ್ತಿದೆ. ಇದೆಲ್ಲ ಇಸ್ ಅ ವೆಯ್ಟ್ ಲಾಸ್ ಡ್ರಗ್. ಬಟ್ ನಮ್ಮ ದೇಶದಲ್ಲಿ ಸ್ಟಿಲ್ ಇಟ್ ಇಸ್ ನಾಟ್ ಲಾಂಚ್. ಮೇ ಬಿ ವಿದಿನ್ ದಿಸ್ ಇಯರ್ 25 ml ತನಕ ಬರ್ಬೋದು. ಬಟ್ ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್. ಇದು ಅಪ್ರೂವ್ಡ್ ಡ್ರಗ್ನಲ್ಲಿ ನಾನ್ ಡಯಾಬಿಟಿಕ್ ಒಬಿಸಿಟಿಗೆ, ಡಯಾಬಿಟಿಕ್ ಒಬಿಸಿಟಿಗೆ 2 ಥರ ಡಿವೈಡ್ ಮಾಡೋದು. ಈಗ ಇರೋದು ಡಯಾಬಿಟಿಕ್ ಒಬಿಸಿಟಿಗೆ ಅಪ್ರೂವ್ಡ್ ಆಗಿದೆ ನಮ್ಮ ದೇಶದಲ್ಲಿ. ಅದು ನಾವು ಒಂದು 3 years ಅಂತ ಯೂಸ್ ಮಾಡ್ತಿದ್ವಿ. ಇದರಲ್ಲಿ ಅಪ್ ಟು 10 to 12 kgs ವೆಯ್ಟ್ ಲಾಸು, ಶುಗರ್ ಕಂಟ್ರೋಲ್ ಆಗೋದು, ಎಲ್ಲ ಮೆಟಬಾಲಿಕ್ ಪ್ಯಾರಾಮೀಟರ್ ಬೆಟರ್ ಆಗೋದು ಎಲ್ಲ ನೋಡ್ತೀವಿ. ಈಗ ಹೋಲ್ ಚೇಂಜ್ ಬಂದುಬಿಟ್ಟು ನಾನ್ ಡಯಾಬಿಟಿಕ್ ಒಬಿಸಿಟಿಗೆ ಡ್ರಗ್ಸ್ ಲಾಂಚ್ ಆಗ್ತಿದೆ. ನಮ್ಮ ದೇಶದಲ್ಲಿ ಸದ್ಯಕ್ಕಿಲ್ಲ ಅಂತೂ ಮಿಕ್ಕ ದೇಶದಲ್ಲಿದೆ. ಇದು ನಮ್ಮ ದೇಶಕ್ಕೆ ಬಂದರೆ ಅಫೋರ್ಡಬಲ್ ಪೀಪಲ್ಗೆ ಇಟ್ ವಿಲ್ ಬಿ ಬೂನ್. ಯಾಕಂದರೆ ಬರೋದು ಕೆಲವೊಂದಿಷ್ಟು ಪ್ರಸಿದ್ಧ ವ್ಯಕ್ತಿಗಳು ಇರ್ತಾರಲ್ಲ, ಈಗ ಎಕ್ಸಾಂಪಲ್ ಇದು ಸಿನಿಮಾ ನಟಿ ಇರೋದು ತಗೊಳ್ಳೋದಾಗ ಯಾವ ಮೂಮೆಂಟಲ್ಲಿ ಬೇಕು ಆವಾಗ ದಪ್ಪ ಆಗ್ತಾರೆ, ಯಾವಾಗ ಬೇಡ ಆವಾಗ ಸಡನ್ಲಿ ಇಳಿದು ಬಿಡ್ತದೆ. ಅದು ಹಿಂಗೆ ಐ ಡೋಂಟ್ ವಾಂಟ್ ಟು ನೇಮ್ ಫೇಮಸ್ ಡೈರೆಕ್ಟರ್ಸ್, ಬಟ್ ದೇ ಆರ್ ಆನ್ ದ ಡ್ರಗ್ಸ್ ಟು ರಿಡ್ಯೂಸ್ ದ ವೇಟ್ ಡ್ರಾಸ್ಟಿಕ್ಲಿ. And what is important is, see, they have dietitians, they have physiotherapists, there are people ಅವ್ರನ್ನ ಮಾನಿಟರ್, ಅವ್ರನ್ನ ಕ್ಲೋಸ್ಲಿ ಮಾನಿಟರ್. ನಮ್ಮ ರೀತಿ ಆಗಲ್ಲ. ಇಟ್ಸ್ ನಾಟ್ ಲೈಕ್ ನಾವು ಕಾಮನ್ ಪೀಪಲ್. ಅವ್ರಿಗೆ ದರ್ ಇಸ್ ಅನ್ ಎಂಟೈರ್ ಟೀಮ್ ಇರುತ್ತೆ ಅವ್ರಿಗೆ, ಹೂ ಆರ್ ಕ್ಲೋಸ್ಲಿ ಮಾನಿಟರಿಂಗ್ ದರ್ ಹೆಲ್ತ್ ಪ್ಯಾರಾಮೀಟರ್ಸ್. ಸಮಸ್ಯೆ ಆಗಲ್ವ ಅವ್ರಿಗೆ ಹೇಗೆ ಅಂತ? ಇಲ್ಲ, ಅವ್ರು ನಾರ್ಮಲ್ ಡಯಟ್ ತೊಗೊಂಡ್ರೆ ಆಗಲ್ಲ. ದೇರ್ ಇಸ್ ಒನ್ ಡಯಟ್ ಕಾಲ್ಡ್ ಅಸ್ ಕೀಟೋ ಡಯಟ್. ಕೀಟೋ ಡಯಟ್ ಅಂತ ಎಲ್ಲ ಕ್ರ್ಯಾಶ್ ಮಾಡಿ ತೊಗೊಳ್ತಾರೆ. ಅದು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಅದು ವಿತ್ ದ ಮಾನಿಟರಿಂಗ್ ಆಫ್ ಅ ಫಿಸಿಷಿಯನ್, ಎಂಡೋಕ್ರೈನಾಲಜಿಸ್ಟ್ ಆ್ಯಂಡ್ ದ ನ್ಯೂಟ್ರಿಷನಿಸ್ಟ್ ತೊಗೋಬೋದು. ಬಟ್ ದಟ್ ಡಯಟ್ ಈಸ್ ಆಲ್ಸೋ ನಾಟ್ ರೆಕಮೆಂಡೆಡ್ ಫಾರ್ ಪೀಪಲ್ ವಿತ್ ಡಯಾಬಿಟೀಸ್, ಒಬಿಸಿಟಿ ಅನ್ಲೆಸ್ ಅಂಡ್ ಅಂಟಿಲ್ ಡೀಮ್ಡ್. ಸೊ ಇದು ಅವರು ಫ್ಯಾಷನಬಲ್ ತೊಗೊಳ್ತಾರೆ, ಬಟ್ ಇಟ್ ಇಸ್ ನಾಟ್ ಸಮಥಿಂಗ್ ವಿ ಆಸ್ ಎಂಡೋಕ್ರೈನಾಲಜಿಸ್ಟ್ ರೆಕಮೆಂಡ್ ಇಟ್. ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಿ ಅಂದರೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಜಾಗೃತಿ ಇರಬೇಕು, ಜನ ಹೇಗೆ ಎಚ್ಚೆತ್ಕೊಳ್ಬೇಕು ಅಂತೇಳಿ? ಅಲ್ಲ, ಈಗ ಒಬೆಸಿಟಿ ಅದೇ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಯಾಂಡಮಿಕ್. ಇವಾಗ ನಾವು ಹೆಂಗೆ ಕೋವಿಡ್ ವಾಸ್ ವರ್ಲ್ಡ್ ವೈಡ್ ಇಶ್ಯೂ, ಈಗ ಸೊ ಒಬೆಸಿಟಿ ಇಸ್ ಅ ಕಂಟ್ರಿ ವೈಡ್ ಇಶ್ಯೂ. ಇಟ್ ವಿಲ್ ನಾಟ್ ಓನ್ಲಿ ಅಫೆಕ್ಟ್ ಅವರ್ ಹೆಲ್ತ್, ಇಂಪಾರ್ಟೆಂಟು ಹೆಲ್ತ್ ಎಲ್ಲ ಪ್ಯಾರಾಮೀಟರ್ಸಲ್ಲಿ, ನಮ್ಮ ಮಕ್ಕಳದ್ದು ಹೆಲ್ತು, ಹೆಣ್ಮಕ್ಳದ್ದು ಪ್ರೆಗ್ನೆನ್ಸಿ ಹೆಲ್ತು, ನಾವು ಮುಂದೆ ಸ್ವಲ್ಪ ಓಲ್ಡ್ ಆದಾಗ ಆರ್ಥ್ರೈಟಿಸು. ಸೊ ನಮ್ಮ ಲೈಫದ್ದು ಎಲ್ಲ ಆಸ್ಪೆಕ್ಟ್ಸಲ್ಲಿಯೂ ಒಬೆಸಿಟಿ ನಮ್ಮನ್ನು ಇಟ್ ವಿಲ್ ಅಫೆಕ್ಟ್ ಆಲ್ ಆಫ್ ಅಸ್. ಸೊ ಇದನ್ನು ನಾವು ಇನ್ಮೇಲೆ ಜಾಗೃತೆ ತೊಗೊಂಡ್ಬಿಟ್ಟು, ನಾವು ಮಕ್ಕಳು ಇರೋದ್ರ ಚಿಕ್ಕವರಿಂದನೇ ಇದನ್ನು ಜಾಗೃತೆ, ವಿ ಹ್ಯಾವ್ ಟು ಮೇಕ್ ದೆಮ್ ಅವೇರ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ಅ ಹೆಲ್ದಿ ನೋಡ್ಕೋಬೇಕು. ಏನು ಹೇಳ್ತಾರೆ ಕ್ವಿಕ್ ಆಗಿ ಬರೋದಾಗಿ? ಒಬಿಸಿಟಿ ನಾನು ಹೇಳ್ದಂಗೆ ಇಟ್ ಈಸ್ ಅ ರೂಟ್ ಆಫ್ ಮೆಟಬಾಲಿಕ್ ಡಿಸಾರ್ಡರ್ಸ್. ಇದನ್ನು ಎಷ್ಟು ಜಲ್ದಿ ಐಡೆಂಟಿಫೈ ಮಾಡಿ, ಎಷ್ಟು ಜಲ್ದಿ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ ಅಷ್ಟು ಕಡಿಮೆ ಕಾಂಪ್ಲಿಕೇಶನ್ಸ್ ಇರುತ್ತೆ. ಎಷ್ಟು ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೋ ಅಷ್ಟು ನಮ್ಮ ದೇಶಕ್ಕೆ ಎಕಾನಾಮಿಕ್ ಬರ್ಡನ್ ಕಡಿಮೆ ಆಗುತ್ತೆ, ಅಷ್ಟು ಹೆಲ್ದಿಯಾಗಿ ನಾವೆಲ್ಲ ಇರ್ತೀವಿ. ಸೊ ಕಿಲ್ ದ ರೂಟ್ ಕಾಸ್ ಆ್ಯಸ್ ಎರ್ಲಿ ಆಸ್ ಪಾಸಿಬಲ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನಮಸ್ಕಾರ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಈ ಬೊಜ್ಜು ಸಮಸ್ಯೆಯಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತೆ. ಸೊ ಅದರಿಂದ ನಾವು ಬಚಾವಾಗಬೇಕು. ಪರಿಹಾರ ಅಂತಂದರೆ ಪ್ರಮುಖವಾಗಿ ನೀವು ಫಿಸಿಕಲ್ ಕಡೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಈಗಿನ ಸಮಯದಲ್ಲಿ, ಈಗಿನ ಬದುಕಿನಲ್ಲಿ ವ್ಯಾಯಾಮ ಭಾಳ ಮುಖ್ಯ ಆಗುತ್ತೆ. ಆಮೇಲೆ ಈ ಜಂಕ್ ಫುಡ್ ಇದೆಯಲ್ಲ, ಅದರಿಂದ
ಹೊರಗಡೆ ಬರಬೇಕಾಗತ್ತೆ, ಮನೆಯಲ್ಲೇ ತಯಾರು ಮಾಡಿ ಅದನ್ನು ಫುಡ್ ತೆಗೆದುಕೊಂಡ್ರೆ ಈ ರೀತಿಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಜೊತೆಗೆ ಪ್ರಮುಖವಾಗಿ ಒಂದು ವೇಳೆ ನಿಮಗೆ ಈ ರೀತಿಯ ಸಮಸ್ಯೆ ಕಂಡು ಬಂದಲ್ಲಿ ಪ್ರಮುಖವಾಗಿ ನಿಮಗೆ ಆ ಸಮಸ್ಯೆ ಇದೆ ಅನ್ನೋದು ಹೇಗೆ ಗೊತ್ತಾಗಬೇಕು ಅಂದರೆ ನಿಮ್ಮ ಹೈಟಿಗೆ ವೇಟಿಗೆ ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸಮಸ್ಯೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ. ಸೊ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಆಗದೇ ಇರಲಿ. ಯಾಕಂದರೆ 2050ರಲ್ಲಿ ಹತ್ತತ್ರ 45ರಿಂದ 50 ಕೋಟಿ ಜನರಿಗೆ ಈ ರೀತಿ ಸಮಸ್ಯೆ ಆಗತ್ತೆ ಅಂತ ಹೇಳಿದಾಗ ಸಹಜವಾಗಿ ದೇಶದ ಆರ್ಥಿಕತೆ ಮೇಲೆ ಸಾಕಷ್ಟು ಸಮಸ್ಯೆ ಬೀರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.